ಸ್ವಲ್ಪ ನಗೋಣ ಅಲ್ವಾ? ಭಾಳ ಬೇಜಾರಾಗ್ಬಿಟ್ಟಿದೆ ಅಲ್ವಾ ಕೇಳಿಕೆ. ನಗಬೇಕು, ಅದು ಒಂದು ತತ್ವ. ಅದು ನಗೋ ಅಂಥದ್ದು ಒಂದು ಅಗಾಧವಾದಂಥ ಬೆಳಕು ನಮ್ಮ ಜೀವನಕ್ಕೆ. ಇದು ರಿಪೀಟ್ ಮಾಡ್ತಾ ಇದ್ದೀನಿ, ಆದರೆ ತಮಾಷೆ ಇದೆ. ಅದು ಒಬ್ಬರು ವಕೀಲರಿದ್ದರು, ಹಿರಿಯ ವಕೀಲರು, ತಾಲೂಕು ಮಟ್ಟದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವರು ಮಗನೂ ಬಂದ, ವಕೀಲ ಆದ. ಇವರಿಗೆ ಪ್ರವಾಸ ಹೋಗಬೇಕು ಅಂತ ಅನ್ನಿಸ್ತು. ನಾನು ಊರುಗಳನ್ನ ನೋಡಬೇಕು, ದೇಶ ನೋಡಬೇಕು ಅಂತ ಅನ್ನಿಸ್ತು. ಮಗನ ಕರೆದ್ರು, ಮಗೋ ಆ ಹಳೇ ಕೇಸ್ಗಳೆಲ್ಲ ಚೆನ್ನಾಗಿ ನೋಡ್ಕೋಪ್ಪ, ನಾನು ಪ್ರವಾಸ ಹೋಗಿ ಬರ್ತೀನಿ. ಎಷ್ಟು ದಿನ ಆಗುತ್ತಪ್ಪ? ಒಂದು 10-15 ದಿನ ಆಗುತ್ತಪ್ಪ. ಅಲ್ಲಿವರೆಗೂ ನೀನು ಚೆನ್ನಾಗಿ ನೋಡ್ಕೋಬೇಕು, ನಾನು ನೋಡ್ಕೊಂತ ಹೋಗಪ್ಪ ನೀನೇನು ಅಂತ. ಅವನು ಆ ಮಗ ಏನು ಮಾಡ್ದ, ವಕೀಲ, ಹಳೇ ಕೇಸ್ಗಳನ್ನೇ ತೆಗೆದ. ನಮ್ಮಪ್ಪ ಇಷ್ಟು ದಿವಸ ಮುಗಿಸಿಲ್ವಲ್ಲ ಈ ಕೇಸ ಅಂತಂದ. ನಮ್ಮಪ್ಪ ವಾಪಸ್ ಬಂದಾಗ ಮುಗಿಸಿದ್ದೀನಿ ಕಣಪ್ಪ ಅಂದರೆ ಭಾಳ ಬೆಂತಟ್ಟು ಶಾಬಾಷ್ ಶಾಬಾಷ್ ಮಗನೇ ಅಂತಾನೆ ಅಂತ ಅಂದ್ಕೊಂಡು ವಿಚಾರಣೆ ಮಾಡ್ದ, ಮುಗಿಸೇ ಬಿಟ್ಟ ಕೇಸು. ಅವರ ಅಪ್ಪನಿಗೆ ಕಾಯ್ತಾ ಇದ್ದ. ಪ್ರವಾಸ ಹೋಗಿ ಬಂದ ಅಪ್ಪ, ಅಪ್ಪ ಅಂತಂದ. ಏನು ಮಗು ಅಂತ. ಹಳೇದು ಪಾರ್ಟಿಷನ್ ಸೂಟು ಪಾಲು ವಿಭಾಗದ ಕೇಸ್ ಇತ್ತಲ್ಲ, ಮುಗಿಸಿದ್ದೀನಿ ಕಣಪ್ಪ ಅಂತ. ಏನು ಮುಗಿಸಿದ್ಯೋ? ನನ್ನ ಮುಗಿಸಿದ ಅಷ್ಟೇ. ಇನ್ಮೇಲೆ ತರಕಾರಿ ಬರುತ್ತೇನೋ, ಇನ್ಮೇಲೆ ಕಾಯಿ ಬರ್ತವೇನೋ, ಕಾಯಿ ಪಲ್ಯ ಬರುತ್ತೇನೋ, ತುಪ್ಪ ಬರುತ್ತೇನೋ? ದಡ್ಡ, ಈ ಕೇಸ್ 13-15 ವರ್ಷ ಇಟ್ಕೊಂಡು ಕಾಯಿ ತರಕಾರಿ ಪಲ್ಯ ಎಲ್ಲ ಬರೋದಲ್ಲೋ, ಒಂದೇ ಸಾರಿ ನಾನು ಮುಳುಗಿಸ್ಬಿಟ್ಟಲ್ಲಪ್ಪ ನೀನು. ಆತ್ಮೀಯ ಬಂಧುಗಳೇ, ಒಂದು ಗಹನವಾದ ವಿಷಯವನ್ನು ನಾವು ಚರ್ಚೆ ಮಾಡಬೇಕು. ಈ ವಿಷಯವನ್ನೇ ಯಾಕೆ ಆರಿಸಿದೆ ನಾನು ಅಂತಂದರೆ, ನಾವು ಎಷ್ಟೋ ಆಧ್ಯಾತ್ಮಿಕ ವಿಷಯಗಳನ್ನು, ಆಳವಾದಂಥ ವಿಚಾರಗಳನ್ನು ಕೇಳ್ತೀವಿ, ಆದರೆ ನಮ್ಮ ಬದುಕನ್ನು ನಡೆಸ್ಕೊಡೋ ಅಂಥ ಸಂವಿಧಾನದ ಬಗ್ಗೆ ನಮ್ಮ ತಿಳುವಳಿಕೆ ಕಮ್ಮಿ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಜೀವನದಲ್ಲಿ ಒಮ್ಮೆ ಆದ್ರೂ ಈ ಸಂವಿಧಾನ ಅಂದ್ರೇನು, ಕಾನ್ಸ್ಟಿಟ್ಯೂಷನ್ ಅಂದ್ರೇನು ಅದನ್ನು ಕೇಳಲಿ ಅನ್ನುವಂಥ ದೃಷ್ಟಿಯಿಂದ ಈ 3 ವಿಭಾಗಗಳಾಗಿ ನಾವು ಮಾಡಿದ್ವಿ. ಈಗ 2ನೇದು ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಂದರೆ ನಿರ್ದೇಶಕ ತತ್ವಗಳು. ಇದು ನೇರವಾಗಿ ಸಂವಿಧಾನ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಂದಿನ ಉಪನ್ಯಾಸದಲ್ಲಿ ನಾನು ಪೀಠಿಕಾ ಭಾಗದ ಬಗ್ಗೆ ಪ್ರಸ್ತಾಪ ಮಾಡಿದೆ, ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಸ್ತಾಪ ಮಾಡಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿರ್ದೇಶಕ ತತ್ವಗಳ ಬಗ್ಗೆ ಮಾತಾಡ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್, ನಮಗೆ ಹಕ್ಕು ಅಷ್ಟೇ ಇಲ್ಲ, ಕರ್ತವ್ಯಗಳು ಕೂಡ, ಜವಾಬ್ದಾರಿಗಳು ಕೂಡ ಇದೆ, ಹೊಣೆಗಾರಿಕೆ ಇದೆ ಅನ್ನುವಂಥದ್ದು. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಸಂವಿಧಾನದಲ್ಲಿ 16 ಆರ್ಟಿಕಲ್ಸ್ ಇದೆ ಇದಕ್ಕೆ. ಅಂದರೆ ಆರ್ಟಿಕಲ್ 36 to 51, 36ರಿಂದ 51ವರೆಗೂ ಆರ್ಟಿಕಲ್ಸ್ ಇದೆ. 16 ಆರ್ಟಿಕಲ್ಸ್ ಇದೆ. ಏನು ಮಾಡುತ್ತೆ? ನಮ್ಮೆಲ್ಲ ಸೌಖ್ಯಕ್ಕೆ. ಇದು ನಮ್ಗೆ ಗೊತ್ತೇ ಇಲ್ವೇ? ಅದರಲ್ಲಿ ಕೆಲವು ಶಬ್ದಗಳನ್ನು ನಾನು ಅರ್ಥೈಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಆವಾಗ ನಾವು ಎಷ್ಟು ದಡ್ಡರಪ್ಪ, ಇದು ಯಾಕೆ ಸಂವಿಧಾನ ನಾವು ತಿಳ್ಕೊಂಡಿಲ್ಲ ಅನ್ನುವಂಥದ್ದು. ವೆಲ್ಫೇರ್ ಸ್ಟೇಟ್ ಮೊದಲನೇ ಶಬ್ದ. ಏನು ಮಾಡಿದ್ರೂ ಕೂಡ ಜನ ಕಲ್ಯಾಣ. ನಾವು ಕಲ್ಯಾಣ ರಾಜ್ಯದಲ್ಲಿ ಇರೋದು, ನಮಗೆ ಗೊತ್ತಿದೆಯಾ? ಕಲ್ಯಾಣ ರಾಜ್ಯದಲ್ಲಿ ಪೊಲೀಸ್ ನಮಗೆ ವ್ಯವಸ್ಥೆ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು, ನಮ್ಮನ್ನು ಹಿಡ್ಕೊಂಡು ಬಡಿಯೋದಲ್ಲ. ನಮಗೆ ಸುವ್ಯವಸ್ಥಿತವಾಗಿ ನಮ್ಮೂರ ಜಾತ್ರೆಗಳು,
ಪರಿಸೆಗಳಾದರೆ ಸುವ್ಯವಸ್ಥಿತವಾಗಿರಬೇಕು. ಇಲ್ಲಿ ಮೆರವಣಿಗೆ ತಗೊಂಡು ಹೋಗ್ತಾರೆ ಅಂದರೆ ಸುವ್ಯವಸ್ಥಿತನ ಮಾಡಿಕೊಡ್ಬೇಕು. ವಿ ಆರ್ ನಾಟ್ ಇನ್ ಎ ಪೊಲೀಸ್ ಸ್ಟೇಟ್, ವಿ ಆರ್ ಇನ್ ಎ ವೆಲ್ಫೇರ್ ಸ್ಟೇಟ್. ನಾವು ಒಂದು ಕಲ್ಯಾಣ ರಾಜ್ಯದಲ್ಲಿದ್ದೀವಿ, ಪೊಲೀಸ್ ಸ್ಟೇಟ್ನಲ್ಲಿ ಇಲ್ಲ. ಪೊಲೀಸರೇ ಡಾಮಿನೇಟ್ ಮಾಡಿ ಹಿಡ್ಕೊಂಬರೋದು. ಅದು ಬ್ರಿಟಿಷ್ನವ್ರ ಕಾಲದಲ್ಲಿತ್ತು. ಯಾಕೆ ಅಂದರೆ ಅವರು ನಮ್ಮನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು, ಭಾರತೀಯರನ್ನು. ಅದು ಪೊಲೀಸ್ ಸ್ಟೇಟ್. ನಾವು ಇವಾಗ ಸುಖಿ ರಾಜ್ಯದಲ್ಲಿದ್ದೀವಿ. ಎಲ್ಲವೂ ಜನ ಕಲ್ಯಾಣಕ್ಕಾಗಿ ಆಗಬೇಕು, ಎಲ್ಲವೂ ನಮ್ಮ ಹಿತದೃಷ್ಟಿಯಿಂದನೇ ಆಗಬೇಕು. ಈ ಮೌಲ್ಯ ನಮಗೆ ಗೊತ್ತಾಗಿಲ್ಲ. ವೆಲ್ಫೇರ್ ಸ್ಟೇಟ್ನಲ್ಲಿದ್ದೀವಿ ಅನ್ನೋ ಅಂಥದ್ದು. ಜನ ಕಲ್ಯಾಣವೇ ಪ್ರಜಾಪ್ರಭುತ್ವ. ವೆಲ್ಫೇರ್ ಆಫ್ ದಿ ಪೀಪಲ್ ಈಸ್ ಡೆಮೋಕ್ರಸಿ. ಇದು ನಮಗೆ ಗೊತ್ತಾಗಿದೆಯಾ? ಅದರಿಂದ ದಯವಿಟ್ಟು ನೀವು ತಿಳ್ಕೊಳ್ಳಿ. ಇವೆಲ್ಲ ಪ್ರಜೆಗಳು ತಿಳ್ಕೊಬೇಕು. ನಾವು ಒಂದು ಸುಖಿ ರಾಜ್ಯದಲ್ಲಿದ್ದೀವಿ. ಎಲ್ಲರೂ ನಮಗೆ ಸೇವಕರು. ಬಾಸ್ ಇಲ್ಲ. ಕಾನ್ಸ್ಟಿಟ್ಯೂಷನ್ನಲ್ಲಿ ಪಬ್ಲಿಕ್ ಸರ್ವೆಂಟ್, ಗೌರ್ನಮೆಂಟ್ ಸರ್ವೆಂಟ್ ಅಂತ ಇದೆ. ಸರ್ಕಾರಿ ಸೇವಕ, ಸಾರ್ವಜನಿಕ ಸೇವಕ ಅಂತ ಇದೆ ಹೊರತು ಈ ಜನಗಳಿಗೆ ಇವರು ಯಜಮಾನರು ಅಂತ ಎಲ್ಲೂ ಇಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದರು, ನಾನು ಪ್ರಧಾನ ಸೇವಕ ಅಂತ ಹೇಳಿಬಿಟ್ರು. ನಾನು ಪ್ರಧಾನ ಸೇವಕ ಅಂತ ಹೇಳಿದ್ರು. ಅದು ನಮಗೆ ಯಜಮಾನರಿಲ್ಲ, ನಾವೇ ಯಜಮಾನರು. ಈ ಅರ್ಥ ನಮಗೆ ಗೊತ್ತಿದೆಯಾ? ಸಂವಿಧಾನದಲ್ಲಿ ಸಾವರಿನ್ ಪವರ್ ಅಂದರೆ ಸುಪ್ರೀಂ ಪವರ್ ಯಾರ ಹತ್ರ ಇದೆ ಅಂದರೆ ಕೋರ್ಟ್ನಲ್ಲೂ ಅಲ್ಲ. ಇಟ್ಸ್ ನಾಟ್ ವಿತ್ ದಿ ಜುಡಿಷಿಯರಿ, ಇಟ್ಸ್ ನಾಟ್ ವಿತ್ ದಿ ಎಕ್ಸಿಕ್ಯೂಟಿವ್, ಇಟ್ ಈಸ್ ನಾಟ್ ವಿತ್ ದಿ ಲೆಜಿಸ್ಲೇಚರ್, ಇಟ್ಸ್ ವಿತ್ ದಿ ಪೀಪಲ್. ಸಾರ್ವಭೌಮತ್ವ ಇರೋ ಅಂಥದ್ದು ಜನಗಳಲ್ಲಿ. ಜನಶಕ್ತಿ ಅತಿ ಮುಖ್ಯ ಅನ್ನುವಂಥದ್ದು ಮೊದಲು. ಈ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನು ಮಾಡಿದ್ದಾರೆ ಅಂತಂದರೆ, ದೇ ಆರ್ ಆಲ್ ಪ್ರಿನ್ಸಿಪಲ್ಸ್. ಅವಕ್ಕೆ ರಿಯಲೈಸ್ ಮಾಡೋಕ್ಕಾಗಲ್ಲ. ಈಗ ಮೂಲಭೂತ ಹಕ್ಕುಗಳಿದೆ ನಿಮಗೆ, ಅದನ್ನು ಉಲ್ಲಂಘನೆ ಮಾಡಿದ್ರೆ ಸೀದಾ ಕೋರ್ಟ್ಗೆ ಹೋಗ್ಬೋದು. ಸಮಾನತೆ ಹಕ್ಕು ನನಗೆ ತೊಂದರೆ ಆಗಿದೆ, ನನಗೆ ಜೀವನದ ಹಕ್ಕು ತೊಂದರೆ ಆಗಿದೆ, ನನ್ನನ್ನು ಬಂಧಿಸಿರೋವಂಥ ರೀತಿ ಪ್ರೊಸೀಜರ್ ಫಾಲೋ ಮಾಡಲೇ ಇಲ್ಲ, ಮಲಗಿದ್ದವನ್ನ ಎದ್ದು ಕರ್ಕೊಂಬಂದ್ಬಿಟ್ರು. ಆ ರೀತಿ ನೀವು ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಆದರೆ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಸರಿಪಡಿಸ್ಕೋಬೋದು. ಆದರೆ ರಾಜ್ಯದ ತತ್ವಗಳು, ನಿರ್ದೇಶಕ ತತ್ವಗಳು ಉಲ್ಲಂಘನೆ ಆದರೆ ಕೋರ್ಟ್ಗೆ ಹೋಗೋಕ್ಕೆ ಬರಲ್ಲ. ದೇ ಆರ್ ಫಂಡಮೆಂಟಲ್ ಇನ್ ಗವರ್ನೆನ್ಸ್. ಆಡಳಿತ ವ್ಯವಸ್ಥೆಯಲ್ಲಿ ಅವು ಮೂಲಭೂತ ಕರ್ತವ್ಯಗಳೇ ರಾಜ್ಯದ್ದು. ಆದರೆ ದೇ ಆರ್ ನಾಟ್ ಜಸ್ಟಿಸಿಯಬಲ್. ಅಂದರೆ ಕೋರ್ಟ್ಗೆ ಹೋಗಿ ಕೇಸನ್ನು ಮಾಡಿ ನನಗೆ ಇದನ್ನು ಸಾಧಿಸ್ಕೊಳ್ತೀನಿ ಅಂತ ಹೇಳೋಕ್ಕೆ ಬರದೇ ಇರುವಂತಹ ಹಕ್ಕುಗಳು ಈ ನಿರ್ದೇಶಕ ತತ್ವಗಳು. ಅದು ಇನ್ನೊಂದು ಎರಡನೇ ವಿಷಯ. ಏನಿದೆ ಇದರಲ್ಲಿ? ಎಲ್ಲ ಜನಗಳಿದ್ದಾರೆ. ನಮ್ಮ ಸಮಾಜನ, ಭಾರತ ದೇಶವನ್ನು ಊಹೆ ಮಾಡಿ ಎಷ್ಟು ಮುದುಕರಿದ್ದಾರೆ, ಎಷ್ಟು ಯುವಕರಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಯಂಗ್ಸ್ರಿದ್ದಾರೆ, ಎಷ್ಟು ಶೆಡ್ಯೂಲ್ಡ್ ಕಾಸ್ಟ್ನವರಿದ್ದಾರೆ, ಎಷ್ಟು ಶೆಡ್ಯೂಲ್ಡ್ ಟ್ರೈಬ್ನವರಿದ್ದಾರೆ. ಇದೆಲ್ಲ ಸರ್ವರ ಕಲ್ಯಾಣ. ನಾನಿವಾಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಕಾಮನ್ ಸೆನ್ಸ್ ಉಪಯೋಗಿಸಿ ಉತ್ತರ ಹೇಳಿ. ಒಬ್ಬ ಹುಡುಗ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದಾನೆ, 95% ತೆಗೆದುಬಿಡ್ತಾನೆ. ಇನ್ನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದಾನೆ, ಅವನು 90% ತೆಗಿತಾನೆ. ನಾನು ಏನೇ ಕಷ್ಟಪಟ್ಟರು 30% ದಾಟೋಕ್ಕಾಗಲ್ಲ. 2 ಅಟೆಂಪ್ಟ್ ಆದರೂ ಅಷ್ಟೇ, 3 ಅಟೆಂಪ್ಟ್ ಆದರೆ ನಾನು ಬದುಕಬೇಕು, ಸಾಯಬೇಕು. ಎಷ್ಟು ಹೇಳಿ? ಹೆಂಗೆ ಬದುಕೋದು? ಕೆಲಸ ಸಿಗಲ್ಲ ನನಗೆ, 30 ಫೇಲ್ ಆಗಿಬಿಟ್ಟಿದ್ದೀನಿ. ಅದರಿಂದ ಬದುಕಿಗೂ ನಮ್ಮ ಹಕ್ಕುಗಳಿಗೂ, ಬದುಕಿಗೆ ಹಕ್ಕು ಸಹಾಯ ಮಾಡ್ಬೋದು, ಆದರೆ ಲೈಫ್ ಈಸ್ ಲಾರ್ಜರ್ ದ್ಯಾನ್ ಅವರ್ ರೈಟ್ಸ್. ನಮ್ಮ ಜೀವನ ಅಂತಕ್ಕಂಥದ್ದು ನಮ್ಮ ಹಕ್ಕುಗಳಿಗಿಂತಲೂ ಬಹಳ ಬಹಳ ವಿಶಾಲವಾದಂಥ ವ್ಯಾಪ್ತಿಯುಳ್ಳದ್ದು ಅನ್ನುವಂಥ ತಿಳುವಳಿಕೆ ನಮಗಾಗುತ್ತೆ. ಸೊ ಇವಾಗ ನೀವು ಹೇಳಿದ್ರಿ 30% ತೆಗೆದವನು ಬದುಕಬೇಕು ಅಂತ. ಅವನಿಗೆ ಗೌರ್ಮೆಂಟ್ ನೌಕರಿ ಸಿಗಲ್ವೇ? ಅವನು ಫೇಲ್ ಆಗಿಬಿಟ್ನೆ, 4ನೇ ಕ್ಲಾಸು ಪಾಸ್ ಆಗಿಲ್ಲ. ಅವನು ಹಂಗೆ ಅಲ್ಲೇ ಇದ್ದಾನೆ, ಅದೇ ಕ್ಲಾಸ್ನಲ್ಲೇ ಇದ್ದಾನೆ, ಅದೇ ಕ್ಲಾಸ್ನಲ್ಲಿ.
ಅದರ 7th ಸ್ಟ್ಯಾಂಡರ್ಡ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಈ ಕ್ಯಾನ್ ನಾಟ್ ಬಿಕಮ್ ಈವನ್ ಎ ಡ್ರೈವರ್. ಏನು ಮಾಡಬೇಕು ಅವನಿಗೆ ಬದುಕಿಲ್ವ? ಆದರೆ ಅವನ ಸ್ಕಿಲ್ ಕಲಾವಿದ, ಮಹಾನ್ ಕಲಾವಿದ. ಅದು ನಾನು ಹೇಳಿದೆ, ನನ್ನ ಜೊತೆಗೆ ಒಬ್ಬರು ಆ್ಯಕ್ಟ್ ಮಾಡ್ತಾಯಿದ್ರು. ನೀವೆಲ್ಲ ಚಿಕ್ಕವರು ಇರ್ಬೋದು, ನೋಡಿರ್ಬೋದು, ನೋಡ್ದೇನೂ ಇರ್ಬೋದು. ಟ್ರ್ಯಾಕ್ಟ್ರ್ ಕರಿಯಣ್ಣ ಅಂತ ಮತ್ತೋಣ್ಣವನು. ನಾವಿಬ್ಬರು ಯಾವ ಹಳ್ಳಿನಲ್ಲಿ ನಾಟಕ ಆಡಿದ್ರೆ ಅಲ್ಲಿಗೆ ಹೋಗ್ತಾಯಿದ್ವಿ. ಆಮೇಲೆ ಭರಮಸಾಗರಕ್ಕೆ ಹೋದ್ವಿ ಒಂದು ಸಾರಿ. ಭರಮಸಾಗರಕ್ಕೆ ಹೋದರೆ ಎಷ್ಟು ಕಲಾವಿದ ಅಂತಂದರೆ, ಆ ಭರಮಸಾಗರದಲ್ಲಿ ಹಾರ್ಮೋನಿ ಮೇಷ್ಟ್ರು ಆ ಗುಂಡಿ ಬಿಟ್ಬಿಟ್ಟು ವಾಲ್ಕೊಂಬಿಟ್ಟಿದ್ದಾರೆ. ತಬಲದ ಮೇಷ್ಟ್ರು ಅವ್ರ ಪಕ್ಕದಲ್ಲಿ ಬಿದ್ದಿದ್ದಾರೆ. ಎಲ್ಲ ರಗ್ಗು ಹೊತ್ಕೊಂಡು ಮನ್ಕೊಂಡಿದ್ದವ್ರು ಎಚ್ಚರಾಗಿ ಬಿಟ್ಟಿದ್ದಾರೆ ಎಲ್ಲ. ಆಮೇಲೆ ಅವ್ರದ್ದು ಯಾರನ್ನೋ ಕರೆಸಿದ್ರು ಹಿರಿಯೂರಿಂದ. ಆವಾಗ ವಿಮಲಾಕ್ಷಿ, ನಗೀನಾ ಈ ಥರದ್ದು ಕಲಾವಿದರಿದ್ದರು. ಹೆಣ್ಣು ಕಲಾವಿದನ ಕರೆಸಿದ್ದಾರೆ. ಆಮೇಲೆ ವಸ್ತುರದನ್ನು ಕಳಿಸ್ರಿ, ಇವ್ರು ಯಾಕೆ ಬೇಕಾದ್ರೆ ಅವ್ರು ವಸ್ತುರದವ್ರನ್ನ ಕಳಿಸ್ರಿ. ನಾವಿಬ್ಬರು ಗಂಡಸರು. ನಾನು ಸೀರೆ ಉಟ್ಕೊಂಡಿದ್ದೀನಿ. ನಾನು ಪಾರಿ ಪಾತ್ರ ಮಾಡಿದ್ದೀನಿ, ಅವನು ಈರನ ಪಾತ್ರ ಮಾಡಿದ್ದಾನೆ. ಅಲ್ಲ, ನನ್ನ ಪಾರೂ ಅಂದ ಹಿಂಗೆ ನೆಕ್ಕೆಂತ ಕಂಬ ಹತ್ಬಿಟ್ಟ, ಸೈಡು ಕಂಬ ಹತ್ಬಿಟ್ಟ ಅವನು. ಅವಾಗ ಅವನಿಗೆ ಬದುಕಿಲ್ವಾ? ಅವನು ಏನು ಮಾಡ್ತಾಯಿದ್ದ? ಟ್ರ್ಯಾಕ್ ಬಿಟ್ಟರೂ ಕೂಡ ಇವಾಗ ಅಡಿಕ್ಷನ್, ಒಂಥರ ಅಡಿಕ್ಷನ್ ಆಗಿತ್ತು. ಆದರೂ ಊರು ಜಾತ್ರೆ ಪರೀಕ್ಷೆಗಳಲ್ಲಿ ಯಾರಿದ್ರು ಅಲ್ಲಿ ಹೋಗಿ ಕೋಲ್ ಹಿಡ್ಕೊಂಡು ನಿಂತ್ಕೊಂಡು ನಾಯಿಗಳು, ನರಿಗಳು, ಮಂಗಗಳು ಇಂಥದ್ದೆಲ್ಲ ಬಂದು ಡಿಸ್ಟರ್ಬ್ ಮಾಡದೇ ಇರೋ ಥರ ಅವನು ಬೆಳೆಸ್ತಾಯಿದ್ದ. ಉಪಕಾರಿಯಾಗಿ ಯಾರು ಬಾಯಿನಲ್ಲಿ ಕೇಳಿದ್ರು ಉಪಕಾರಿ ಅಂತ. ಲೈಫ್ ಇಲ್ವಾ? ಆದ್ದರಿಂದ ಆತ್ಮೀಯ ಬಂಧುಗಳೇ, ವಿ ಆರ್ ಇನ್ ಎ ವೆಲ್ಫೇರ್ ಸ್ಟೇಟ್. ವಿ ಹ್ಯಾವ್ ಬಾರ್ನ್ ಟು ಲೀವ್ ಎ ಬೆಟರ್ ಲೈಫ್. ಇದನ್ನು ನಾವು ಎಲ್ಲರೂ ತಿಳ್ಕೋಬೇಕು. ನಾವು ಈ ಜೀವನನ ತಳೆದಿದ್ವಿ ಯಾಕೆ ಅಂತಂದರೆ, ಒಂದು ಉತ್ತಮ ಜೀವನವನ್ನು ಮಾಡಿ ಹೋಗಲಿಕ್ಕೆ ಅಂತ. ದೇರ್ ಈಸ್ ಎ ಲಿಮಿಟೇಷನ್. ನಮಗೆ ನಾನು ಇರ್ತೀನಿ 100 ವರ್ಷದ ಆಚೆ ಇರ್ತೀನಿ ಅಂದರೆ ಯಾರೂ ನಮ್ಮನ್ನು ಇಲ್ಲಿ ಇಟ್ಕೊಳ್ಳಲ್ಲ. ನಾವು ಹೋಗಬೇಕು. ದೇರ್ ಈಸ್ ಅನ್ ಎಂಡ್. ಈವನ್ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಅರವಿಂದರು, ಎಲ್ಲ ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ಯಾರ್ಯಾರು ಕೋಟೆ ಕಟ್ಟಿರೋ ಮೀಸೆ ಮಲ್ಲ ಎಲ್ಲರೂ ಸತ್ತೋಗಿದ್ದಾರೆ. ನಾವೂ ಕೂಡ ದೇರ್ ಈಸ್ ಅನ್ ಎಂಡ್ ಫಾರ್ ಆಲ್ ಆಫ್ ಅಸ್. ಬಟ್ ಈ ಸಾವಿನ ಕೊನೆ ದಿನ ಬರೋದಕ್ಕೆ ಮುಂಚೆ ಇದೆಯಲ್ಲ, ಅಲ್ಲಿ ನಗ್ನಗ್ತಾ ಇರಬೇಕು, ಸೌಖ್ಯವಾಗಿರಬೇಕು. ವಿ ಮಸ್ಟ್ ಫಾರ್ಮುಲೇಟ್ ಎ ಹೆಲ್ತಿ ಸೊಸೈಟಿ. ಸಮಾಜ ಜೀವನ ಸೌಖ್ಯವಾಗಿರಬೇಕು, ಅದರಿಂದ ನಮ್ಮ ನೆರೆಹೊರೆಯವರು ಸೌಖ್ಯವಾಗಿರಬೇಕು, ನಾವೆಲ್ಲರೂ ಸೌಖ್ಯವಾದ ಜೀವನ ಮಾಡಬೇಕು. ಅದೇ ಸಂವಿಧಾನ. ಎಲ್ಲರಿಗೂ ಬದುಕು. ಲೀವ್ ಆ್ಯಂಡ್ ಲೆಟ್ ಲೀವ್. ಲೀವ್ ಆ್ಯಂಡ್ ಲೆಟ್ ಲೀವ್. ನೀನು ಬದುಕಯ್ಯ, ಚೆನ್ನಾಗೇ ಬದುಕಯ್ಯ, ಆದರೆ ಬೇರೆಯವರನ್ನು ಚೆನ್ನಾಗಿ ಅವರ ರೀತಿಯಲ್ಲಿ ಬದುಕೋಕ್ಕೆ ಬಿಡಯ್ಯ ಅನ್ನೋ ಅಂಥದ್ದೇ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ನಾನು ಇವಾಗ ಕೆಲವು ತೊಗೊಳ್ತೀನಿ. ಸರ್ವರ ಕಲ್ಯಾಣ ಅಂತ ಇದೆ, ವೆಲ್ಫೇರ್ ಆಫ್ ಆಲ್ ದಿ ಪೀಪಲ್ ಅಂತ. ಇವ್ರಿಗೆ ತಾರತಮ್ಯ ಅದೆಲ್ಲ ಇಲ್ಲ. ಅದರಲ್ಲಿ ಸಮಾನತೆ ಅನ್ನೋದ್ರ ಬಗ್ಗೆ ಇದನ್ನು ರಿಪೀಟ್ ಆದರೂ ಕೂಡ ಇನ್ನೊಂದು ಸಾರಿ ಹೇಳ್ತೀನಿ. ಆ ಪ್ರಕರಣನ ರಿಪೀಟ್ ಆದರೂ ಸಮಾನತೆ ಅಂತಂತ ನಾವು ಇದರ ಅರ್ಥ ಏನು, ಗೂಢಾರ್ಥ ಏನು, ಇದರ ಒಳಗಡೆ ಅಂತರಂಗದಲ್ಲಿ ಅರ್ಥ ಏನಿದೆ ಅನ್ನುವಂಥದ್ದು. ಈಕ್ವಾಲಿಟಿ ಅನ್ನೋದನ್ನು ಬರೀತೀವಿ ನಾವು ಅಷ್ಟೇ, ಅದಕ್ಕೆ ಸಮ ಅಂದ್ಬಿಡ್ತೀವಿ. ಆದರೆ ಒಂದು ಪ್ರಕರಣವನ್ನು ನಾನು ಹೇಳ್ತೀನಿ. ಬ್ರೌನ್ ಅಂತ ಹೇಳ್ಕೊಂಡು ಆ ಪ್ರಕರಣದಲ್ಲಿ ಅಮೇರಿಕನ್ ಸುಪ್ರೀಂ ಕೋರ್ಟ್ಗೆ ಆ ಕೇಸ್ ಹೋಯಿತು. ಅಲ್ಲಿ ವಾದ ವಿವಾದ ನಡೀತು. ಅವರು ಸ್ಕೂಲ್ನಲ್ಲಿ ವಾದ ಮಾಡಿದ್ರು. ಅಲ್ಲಿ ದಕ್ಷಿಣ ಆಫ್ರಿಕಾದಿಂದ ಕರಿಯರು ಹೋಗಿದ್ದರು. ಕರಿಯರು ವರ್ಸಸ್ ಬಿಳಿಯರು ಅಂದರೆ ರೇಷಿಯಲ್ ಡಿಫ್ರೆನ್ಸ್ ಅಂತ, ವರ್ಣಭೇದ ಧೋರಣೆ, ಈ ರೀತಿ ತಾರತಮ್ಯ ನಮಗೆಲ್ಲ. ನಾನು ಹೇಳ್ತೀನಿ, ನಾನು ಈ ಧರ್ಮೀಯ ಅಂತಂದರೆ ಒಂದು ರಿಸ್ಟ್ರಿಕ್ಷನ್ ಅಂತ ಹೇಳ್ತೀನಿ. ನಾನು ಒಂದು ಬಾಧಕ ನಮಗೆ ತಂದು ಒಡ್ಡಿದ್ರು, ಅದನ್ನು ತೆಗೆದಾಕೋಕ್ಕೆ ಎಷ್ಟು ವರ್ಷ ಬೇಕೋ, ಇನ್ನು ಶತಮಾನಗಳು ಬೇಕಾಗುತ್ತೆ.
ನಾನು ಇಂಥ ಜಾತಿಯವನು ಅಂತಂದರೆ ಇನ್ನೊಂದು ಗೆರೆ ಕೊಯ್ದರು ಅಂತ ತಿಳ್ಕೊ. ನೀನು ಗಂಡಸು ನಾನು ಹೆಂಗಸು ಅಂದರೆ ಇನ್ನೊಂದು ಗೊರೆ ಕೊಯ್ದರು ಅಂತ ತಿಳ್ಕೊಬೇಕದು. ನಮ್ಮ ಜೀವನಕ್ಕೆ ಈ ರೀತಿ ಅಡಚಣೆಗಳೇ ಇದೆ. ಸೊ ಅದೇ ರೀತಿ ಈ ಬ್ರೌನ್ ಕೇಸಲ್ಲಿ ವಾದ ನಡೀತು. ಇಲ್ಲ ಕರಿಯರಿಗೆ ಬಿಳಿಯರಿಗೆ ಪ್ರತ್ಯೇಕವಾಗಿ ನಮ್ಮ ಶೆಡ್ಯೂಲ್ಡ್ ಕಾಸ್ಟ್ ಅಸ್ಪೃಶ್ಯರನ್ನು ಹೆಂಗೆ ನೋಡ್ತೀವೋ ಅಸ್ಪೃಶ್ಯರನ್ನು ನೋಡಿರೋ ರೀತಿಯಲ್ಲೇ ಅಲ್ಲಿ ನೋಡ್ತಾ ಇದ್ದರು. ವಾದ ಮಾಡ್ತಾ ಇದ್ದಾರೆ ವಕೀಲರು. ಸ್ವಾಮಿ, ಬಿಳಿಯರಿಗೆ ಸ್ಕೂಲ್ ಎಷ್ಟು ಕೊಟ್ಟಿದ್ದೀರಿ? 100/100 ಸೈಟ್. ಕರಿಯರಿಗೆ 100/100 ಸೈಟ್. ಕರಿಯರ್ ಸ್ಕೂಲ್ನಲ್ಲಿ ಬುಕ್ಸ್ ಎಷ್ಟಿದ್ದಾವೆ ಸ್ವಾಮಿ? ಒಂದು 20,000 ಇದೆ. ಬಿಳಿಯರ್ ಸ್ಕೂಲ್ನಲ್ಲಿ 20,000. ಟೀಚರ್ಸ್ ಎಷ್ಟಿದ್ದಾರೆ? 3 ಜನ. ಆ ಟೀಚರ್ಸ್ ಏನಿದ್ದಾರೆ? 3 ಜನ. ಬಸ್ಗಳು 1-2. ಈ ಬಸ್ಗಳು 1-2. ಎಲ್ಲ ಸಮ 100/100. 3 ಜನ ಟೀಚರ್ಸು, 20,000 ಪುಸ್ತಕಗಳು, ಎಲ್ಲ ಈಕ್ವಲ್. ಆದರೆ ಕರಿಯರ ಬಗ್ಗೆ ವಾದ ಮಾಡ್ತಾರೆ ಆ ವಕೀಲರು. ಈಕ್ವಲ್ ಬಟ್ ಸಪರೇಟ್ ಟ್ರೀಟ್ಮೆಂಟ್ ಈಸ್ ನಾಟ್ ಈಕ್ವಾಲಿಟಿ ಅಂತ. ಸ್ವಾಮಿ, ನೀವೇ ಒಂದು ಸ್ಕೂಲ್ನಲ್ಲಿರಿ ಅಂತ ಹೇಳ್ತಾರೆ, ಅದು ದೊಡ್ಡ ಕಂದಕ. ನೀವೇ ಕರಿಯರು ಒಂದು ಸ್ಕೂಲ್ನಲ್ಲಿ ಓದಿ, ಬಿಳಿಯರು ಇನ್ನೊಂದು ಸ್ಕೂಲ್ ಸಮಾನವಾಗಿ ಅವಕಾಶ ಕೊಟ್ಟಿದ್ದಾರೆ ನಿಜ. ನಾವು ಕೇಳ್ತಿರೋದು ಆ ಥರ ಅಲ್ಲ. ಸಮಾನತೆ ಅಂದರೆ ಆ ಥರ ಅಲ್ಲ. ಬಿಳಿಯರ ಸ್ಕೂಲಿಗೆ ಕರಿಯನ ಹೋಗ್ಬೋದಾ? ಅದು ಸಮಾನತೆ ಅಂತ. ನಾಟ್ ಸಿಮಿಲರ್ ಟ್ರೀಟ್ಮೆಂಟ್. ಒಂದೇ ಥರ ಉಪಚಾರ ಸಮಾನತೆ ಅಲ್ಲ, ಒಂದೇ ಉಪಚಾರ ಸಮಾನತೆ. ನನಗೂ ಕಂಚಿನ ಗಂಗಳ ಇಡ್ತಾರ, ಅದ್ರ ಬಾಳೆ ಎಲೆ ಹಾಕ್ತಾರ, ಅಥವಾ ಸಿಲವರದ ತಟ್ಟೆನಲ್ಲಿ ಕೊಟ್ಕೊಂಡು ಸಿಲವರದ ಕಪ್ ಕೊಟ್ಟು ಹೊರ ಕೂರಿಸಿ ಊಟ ಹಾಕಿದರೆ ಅವರು ಅದೂ ಊಟನೇ. ಆದರೆ ನನ್ನನ್ನು ಮನುಷ್ಯನ ಥರ ನೋಡ್ತಾರ. ದ್ಯಾಟ್ಸ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಏನಂದರೆ ಮನುಷ್ಯರನ್ನು ಮನುಷ್ಯರ ಥರ ನೋಡಿ, ಜಾತಿ ಧರ್ಮ ರೀತಿ ನೀತಿ ಈ ಯಾವ ಗಂಡು ಹೆಣ್ಣು ಲಿಂಗ ತಾರತಮ್ಯ ಮಾಡಬೇಡಿ ಅಂತ. ಈ ಆಧಾರದ ಮೇಲೆ 10 ವರ್ಷಗಳ ಹೋರಾಟ ಆದಮೇಲೆ ವುಮೆನ್ ಈಸ್ ಟ್ರೀಟೆಡ್ ಆ್ಯಸ್ ಕೋಪಾಸನ ಇನ್ ಅವರ್ ಕಂಟ್ರಿ. ಅದು ಹೋರಾಟ ನಡೆದ ಮೇಲೆ ಆವಾಗ ಬದಲಾವಣೆ ಮಾಡಿದ್ರು ಕಾನೂನಲ್ಲಿ. ಹೆಣ್ಣುಮಕ್ಕಳಿಗೂ ಕೂಡ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ಹಕ್ಕಿದೆ ಅಂತ. ಇದು ಒಂದು ದಿವಸದಲ್ಲಿ ಆಗಿರೋಲ್ಲ, ಒಂದು ಶತಮಾನದಲ್ಲಿ ಆಗಿಲ್ಲ, ಅನೇಕ ಶತಮಾನಗಳ ಹೋರಾಟ ಇದು ಈ ರೀತಿ ನಡೆದಿದೆ. ಇದನ್ನು ಕೂಡ ನಾವು ತಿಳ್ಕೋಬೇಕು. ಇದನ್ನು ನಾವು ತಿಳ್ಕೋಬೇಕಾಗಿದೆ. ಏನಂದರೆ ನಮ್ಮ ಸಮಾಜ ಟ್ರೆಡಿಷನಲ್ ಬೌಂಡ್ ಸೊಸೈಟಿ, ಸಾಂಪ್ರದಾಯಿಕ ಸಮಾಜದಲ್ಲಿ ನಾವಿದ್ದೀವಿ. ಅದು ಕಾನೂನು ಸಮಾಜವಾಗಿ ಪರಿವರ್ತನೆ ಮಾಡಬೇಕು. ಇವತ್ತು ನಾವು ಬದುಕಬೇಕು ಅಂತ ಹೇಳಿದರೆ ಕಾನೂನಾತ್ಮಕ ಸಮಾಜವಾಗಿ ಪರಿವರ್ತನೆ ಮಾಡಬೇಕೇ ಹೊರತು ಸಂಪ್ರದಾಯ ನಮ್ಮ ವೈಯಕ್ತಿಕ ವಿಷಯ. ನೀನು ಯಾವ ದೇವರನ್ನಾದರೂ ಪೂಜೆ ಮಾಡಿ, ರಾಮನ್ನಾದರೂ ಮಾಡಿ, ಕೃಷ್ಣನ್ನಾದರೂ ಮಾಡಿ, ನಿನ್ನ ಮನೆಯಲ್ಲಿ ಮಾಡ್ಕೊ. ಸಾರ್ವಜನಿಕವಾಗಿ ಯು ಆರ್ ಇಂಡಿಯನ್. ನೀನು ಒಬ್ಬ ಭಾರತೀಯ ಪ್ರಜೆ. ನಾವೆಲ್ಲರೂ ಭಾರತೀಯರು. ಹೊರಗೆ ಬಂದ ತಕ್ಷಣವೇ ಮನೆ ಒಳಗೆ ನೀನು ಏನಾದ್ರು ಮಾಡೋ, ಯಾವ ಹಾಡನ್ನಾದರೂ ಪುರಂದರದಾಸರದ್ದು ಹೇಳ್ಬೇಕಾ, ಮಂಕುತಿಮ್ಮನ ಕಗ್ಗ ಓದ್ಕೋ ನೀನು. ದಟ್ಸ್ ಪ್ಯೂರ್ಲಿ ಪರ್ಸನಲ್, ನಥಿಂಗ್ ಟು ಡೂ ವಿತ್ ದಿ ಪಬ್ಲಿಕ್ ಅಫೇರ್ಸ್. ಸೊ ಈ ಮೌಲ್ಯವನ್ನು ನಮ್ಮ ಸಂವಿಧಾನ ನಮಗೆ ಎಲ್ಲರಿಗೂ ಕೊಟ್ಟಿದೆ. ಇದನ್ನು ನಾವು ಗೌರವಿಸಬೇಕು. ಈಕ್ವಾಲಿಟಿ, ಸಮಾನತೆ ಅಂತಂದರೆ ಏನು ಅಂತಂದರೆ, ನೋಡಿ, ಒಂದು ಬಡವ ಇವತ್ತಿನ ದಿವಸ ಆಸ್ಪತ್ರೆಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅಷ್ಟು ಬಿಲ್ ಮಾಡ್ತಾರೆ. ಇಲ್ಲದೇ ಇದ್ದರೆ ಸರ್ಕಾರಿ ಆಸ್ಪತ್ರೆಯಲ್ಲಿರೋಂಥ ವೈದ್ಯರು ಬಂದು ಪ್ರೈವೇಟ್ ನರ್ಸಿಂಗ್ ಹೋಮನ್ನು ಮಾಡಿ ಅಲ್ಲಿ ಬರೋವಂಥ ಯಾರ್ಯಾರು ಪೇಷಂಟ್ಸ್ ಇರ್ತಾರೋ ಅವರು ನಮ್ಮ ಆಸ್ಪತ್ರೆಗೆ ಬರ್ರಿ, ಇಂಥ ಆಸ್ಪತ್ರೆಗೆ ಬರ್ರಿ ಅಂತ ಡೈವರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರನ್ನ ತಿರುಗಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಯಾರು ಪೇಷಂಟ್ಸ್ ಬರೋ ಅಂಥದ್ದು ಇದೆಲ್ಲ ಆ ಥರ ಇಲ್ಲ. ಬಡವ ಎಲ್ಲಿಂದ ತರ್ತಾನೆ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿರೆ ಬಹಳ ಕಷ್ಟದಲ್ಲಿದೆ.
ನಮ್ಮ ಜೀವನನೇ ಹೋಗಿಬಿಡ್ಲಪ್ಪ, ನಾವು ಬದುಕೋದೇ ಬೇಡ, ಈ ಖರ್ಚು ವೆಚ್ಚ ಬೇಡ ಅನ್ನೋವಂಥ ಸ್ಥಿತಿಗೆ ನಾವು ನಿಧಾನಕ್ಕೆ ತಲುಪ್ತಾ ಇದ್ದೀವಿ. ಅದರಿಂದ ಆತ್ಮೀಯ ಬಂಧುಗಳೇ, ಈ ಕ್ಷಣದಲ್ಲಿ ನೀವು ಯೋಚನೆ ಮಾಡಿ, ವೆಲ್ಫೇರ್ ಸ್ಟೇಟ್ ಅದನ್ನು ನಮ್ಮ ಧ್ವನಿ ಆಗಬೇಕು, ನಮ್ಮ ಕೂಗಾಗಬೇಕು. ನಮ್ಮ ಅನುಕೂಲಕ್ಕೆ ಕಣೆಯಾಗಿರೋದು, ನಮ್ಮ ಟ್ಯಾಕ್ಸ್ ದುಡ್ಡು, ಸರ್ಕಾರಿ ಆಸ್ಪತ್ರೆ ಓಪನ್ ಮಾಡು, ಬೇಕಾದಷ್ಟು ಡಾಕ್ಟ್ರ್ ಇಡು, ಕೈಗೊಬ್ಬರು ಕಾಲ್ಗೊಬ್ಬರು ಡಾಕ್ಟ್ರ್ ಇರು, ನರ್ಸ್ ಇಡು, ಅದು ನಮಗೆ ಆಗದೆ ಅಂದರೆ ಬಿಟ್ಟೋಗು, ಇನ್ನೊಬ್ಬರು ಬರ್ತಾರೆ ಅನ್ನುವಂತಹ ಧ್ವನಿ ನಮ್ಮದಾಗದೇ ಇದ್ದರೆ, ಈ ಧ್ವನಿಯಲ್ಲಿ ನಾವು ಕೇಳದೇ ಇದ್ದರೆ ಈ ಯಥಾಸ್ಥಿತಿ ಮುಂದುವರಿಯುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಹೆಲ್ತ್ ಕೇರ್ ಅತ್ಯಂತ ಮುಖ್ಯವಾಗಿರೋದು ಹೆಲ್ತ್. ಇನ್ನು ಎಜುಕೇಷನ್ನು, ಶಿಕ್ಷಣನೂ ಕೊಡಬೇಕು. ನೋಡಿ, 3 ಚೌಕಟ್ಟುಗಳನ್ನು ಸಂವಿಧಾನ ಹಾಕಿದೆ. ಒಂದನೇದು, ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ತೀರ್ಮಾನ ಮಾಡಿದ್ರು, ಅದಾದಮೇಲೆ ಸಂವಿಧಾನವನ್ನೇ ಬದಲಾಯಿಸಿದ್ದಾರೆ. ಶಿಕ್ಷಣ ಪಡೆಯುವುದು 6 ವರ್ಷದಿಂದ 14 ವರ್ಷದವರೆಗಿನ ಯಾವುದೇ ಮಗು ಆಗಿರಲಿ, ಶಿಕ್ಷಣ ಪಡೆಯುವುದು ಅದರ ಫಂಡಮೆಂಟಲ್ ಮೂಲಭೂತ ಹಕ್ಕು. ಮೂಲಭೂತ ಹಕ್ಕು ಅಂದರೆ ಏನು ಅಂದರೆ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲದೆ ಇರೋವಂಥ ಹಕ್ಕು ಅಂತ ಅರ್ಥ. ಇಟ್ಸ್ ರಿಕ್ವೈರ್ಡ್. ನಾನು ಮನುಷ್ಯನಾಗಿ ಬದುಕಬೇಕಾದ್ರೆ ಅನಿವಾರ್ಯವಾಗಿ ಈ ಹಕ್ಕು ನನಗಿರಬೇಕು ಅಂತ. ನಮ್ಮ ಮೂಲಭೂತ ಹಕ್ಕು ಅಂದ್ರೇನು? ಶಿಕ್ಷಣದ ಹಕ್ಕು. ಅದಕ್ಕೆ ರಾಜ್ಯಗಳಿಗೆ ಹೇಳಿದರು ನಿರ್ದೇಶಕ ತತ್ವಗಳಲ್ಲಿ, ಯಾವುದೇ ಮಗು ದುಡ್ಡಿಲ್ಲ ಅನ್ನೋ ಕೊರತೆಯಿಂದ ಆಗಬಾರ್ದು. ಈ ಮುರಾರ್ಜಿ ಶಾಲೆಗಳು, ಇಂದಿರಾ ಗಾಂಧಿ ಶಾಲೆಗಳು, ಈಗೇನು ನಾವು ನೋಡ್ತಾ ಇದ್ದೀವಿ ಶಾಲೆಗಳು, ಇವೆಲ್ಲ ಯಾಕೆ ಓಪನ್ ಆಗಿದೆ? ನಿರ್ದೇಶಕ ತತ್ವಗಳಲ್ಲಿ ಇದೆ. ಅದಕ್ಕೆ ಮಧ್ಯಾಹ್ನ ಬಿಸಿಯೂಟ ಕೊಡೋ ಅಂಥದ್ದು, ಈ ಕಾರ್ಯಕ್ರಮಗಳೇನು ಹೊಸದಾಗಿ ಬಂದಿಲ್ಲ. ನ್ಯೂಟ್ರಿಷಿಯಸ್ ಫುಡ್ ಫಾರ್ ಆಲ್, ಯಾವುದಾದ್ರು ಹೆರಿಗೆ ಆಗ್ತಾಯಿದ್ದಾರೆ ಅಂತಂದರೆ ಇಷ್ಟು ದುಡ್ಡು ಕೊಡ್ರಿ. ಇದು ನಿರ್ದೇಶಕ ತತ್ವಗಳಲ್ಲಿ ಇರುವಂತಹ ಸರ್ಕಾರದ ಪಾಲಿಸಿ ಆಗಬೇಕು, ಸರ್ವರ ಕಲ್ಯಾಣ ಆಗಬೇಕು ಅನ್ನುವಂಥದ್ದೇ ಇದರ ದೃಷ್ಟಿ. ಎರಡನೇದು, ಸ್ಟೇಟಿಗೆ ಹೇಳಿದ್ದಾರೆ, ನೀವು ಎಷ್ಟು ಶಾಲೆಗಳಿರುತ್ತೋ ಸರ್ಕಾರಿ ಶಾಲೆಗಳು, ಅದರಿಂದ 24 ಈ ವರ್ಷ, ಮುಂದಿನ ವರ್ಷ 16, 14, 4, 5 ಜನ. ನಾನು ಒಂದು ಹಳ್ಳಿ ಶಾಲೆಗೂ ಹೋಗಿದ್ದೀನಿ ನಾನು. ಅಲ್ಲೆಲ್ಲ ನನಗೇನು ಗೊತ್ತಾದರೆ ಸರ್ಕಾರಿ ಶಾಲೆಗಳು ಮುಚ್ಚೋ ಸ್ಥಿತಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹೈಯರ್ ಪ್ರೈಮರಿ, ಅದು ಲೋಯರ್ ಪ್ರೈಮರಿ, LPBS ಆಗಿದೆ, HPBS ಆಗಿದ್ದು ತನ್ನ ಪಾಡಿಗೆ ತಾನಾಗಿದ್ದು, ಇದು LPBS ಆಗಿದೆ. ಯಾಕೆಂದರೆ ಪ್ರೈವೇಟ್ ಸ್ಕೂಲ್ಗಳು ವೆಹಿಕಲ್ ಕಳಿಸ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಇದೆಲ್ಲದನ್ನು ತೆಗೆದು ಈ ಸೌಲಭ್ಯಗಳು ಸರ್ಕಾರದವರು ಕೊಡೋಕ್ಕಾಗಲ್ವಾ ನಮ್ಮ ಮಕ್ಕಳಿಗೆ ಅನ್ನುವಂಥ ಯೋಚನೆ ನಾವೆಲ್ಲ ಮಾಡಬೇಕು. ಅದಕ್ಕೆ ಅದರಿಂದ ಎವ್ರಿ ಸ್ಕೂಲ್ ಇದಕ್ಕೆ ಇರೋದಕ್ಕೆ ಆದ್ಯತೆ, ಗವರ್ನಮೆಂಟ್ ಸ್ಕೂಲ್ ಈಸ್ ದಿ ಬೆಸ್ಟ್ ಸ್ಕೂಲ್ ಅನ್ನುವಂತಹ ರೀತಿಯಲ್ಲಿ ನಾವು ನಿರ್ದೇಶಕ ತತ್ವಗಳಲ್ಲಿ ವರ್ಕ್ ಮಾಡಿದ್ರೆ ಸಾಧ್ಯ ಇದೆ ಈಗಲೂ ಕೂಡ. ಆದರೆ ನಾವೆಲ್ಲ ಜಾಗೃತರಾಗಬೇಕಷ್ಟೇ. ನಾವು ಪ್ರಜೆಗಳು ಆಗಿರೋ ನಾವು ಜಾಗೃತರಾಗಿ ಈ ರೀತಿ ಪ್ರಶ್ನೆ ಮಾಡೋಕ್ಕೆ ಶುರುವಾದರೆ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು, ಪೋಷಕರಿಗೆ ಒಂದು ಹಕ್ಕಿದೆ. ಏನಂದರೆ ಫಂಡಮೆಂಟಲ್ ಡ್ಯೂಟಿ ಅಂತ. ನೋಡಿ, ಮಗುವಿನ ಹಕ್ಕು ಶಿಕ್ಷಣ ಪಡ್ಕೊಳ್ಳೋದು, ರಾಜ್ಯದ ಕರ್ತವ್ಯ ಶಿಕ್ಷಣವನ್ನು ಕೊಡುವುದು, ಪೋಷಕರ ಕರ್ತವ್ಯ, ಪೇರೆಂಟ್ಸ್ದು, ತಂದೆ ತಾಯಿಗಳು ಅಥವಾ ಪೋಷಕರು ಏನು ಮಾಡಬೇಕಂದ್ರೆ ಮಗುವಿಗೆ ಶಿಕ್ಷಣ ಕೊಡೋದು ಅವರ ಮೂಲಭೂತ ಕರ್ತವ್ಯ. ಇಟ್ಸ್ ಎ ಫಂಡಮೆಂಟಲ್ ಡ್ಯೂಟಿ. ಈಗ ನಮ್ಮಪ್ಪ ಹೇಳ್ತಾ ಇದ್ದರು, ಇದು ಹೇಳ್ತೀನಿ, ಯೋಚನೆ ಮಾಡ್ಕೊಳ್ಳಿ, ಅದೆಷ್ಟು ಸತ್ಯ. ನಮ್ಮ ತಂದೆ ಹೇಳ್ತಾ ಇದ್ದಿದ್ದು, ವಿದ್ಯೆಯೇ ಕಳ್ಳನ ಅಪಹರಿಸದಿಹದನವು ಅಂತ ನಮ್ಮಪ್ಪ ಹೇಳ್ತಾಯಿದ್ರು. ಕಳ್ಳ ಎಲ್ಲದನ್ನೂ ಕಂದ್ಕೋಬೋದು, ಈವನ್ ಎಲೆಕ್ಟ್ರಿಸಿಟಿ, ಈ ವಿದ್ಯುತ್ ಶಕ್ತಿಯನ್ನು ಕದಿಯೋ ಅಂತ ಕಳ್ಳರಿದ್ದಾರೆ. ಎಲೆಕ್ಟ್ರಿಸಿಟಿ ಥೆಫ್ಟ್ ಆ್ಯಕ್ಟ್ ಅಂತ ಒಂದು ಕೇಸ್ ಇದೆ, ಪ್ರಕರಣಗಳು ಬಂದಿದೆ. ನಾನು ಡೀಲ್ ಮಾಡಿದ್ದೀನಿ ಆ್ಯಸ್ ಎ ಲಾಯರ್, ಆ್ಯಸ್ ಎ ಜಡ್ಜ್ ಡೀಲ್ ಮಾಡಿದ್ದೀನಿ. ಆದರೆ ಕಳ್ಳ ಕದೀಲಿಕ್ಕಾಗದೇ ಇರುವಂಥ ಒಂದು ಸಂಪತ್ತು ಯಾವುದು? ವಿದ್ಯೆ. ನಮ್ಮಪ್ಪ ಹೇಳಿದ್ರು ನನಗೆ ಕೂರಿಸ್ಕೊಂಡು, ಚಿಕ್ಕ ಹುಡುಗ
ಓದ್ ಕಲ್ತ್ಕೋ ಯಾರು ಕಲಿಯಕ. ನೋಡಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು, ಯಾಕೆಂದರೆ ಆ ತಂದೆಯನ್ನು ನಾನು ಸ್ಮರಿಸ್ಕೋಬೇಕು. ಯಾಕೆಂದರೆ ಅವರು ಈ ಎಜುಕೇಟೆಡ್ ಮೀ. ಇನ್ನೊಂದು ಮಾತು ಹೇಳಿದ್ರು ಅವರು, ನೋಡೋ ಈ ಜಮೀನು ಮಾಡಿದ್ನಲ್ಲ, ಈ ಚಿಕ್ಕ ಮಕ್ಕಳಿದ್ರೆ ನೀವು ಅಣ್ಣ ತಮ್ಮಂದಿರು ದೊಡ್ಡವ್ರು ಆದ ತಕ್ಷಣ ನನಗೆ ತೆಂಗ್ ಕಡೆದೇ ಬೇಕು ಅಂತಾನೆ, ನನಗೆ ಬಡಗಡೆದೇ ಬೇಕು ಅಂತ ಹೇಳ್ತಾನೆ. ಈ ಜಮೀನು ಆಸ್ತಿ ಮಾಡಿದ್ನಲ್ಲ ಭಾಗ ಕೇಳ್ತಾನೆ. ಅದು ನೀನು BSc LLB ಮಾಡ್ತೀಯಲ್ಲ, B ಒಬ್ರು ಇಟ್ಕೊಳ್ಳಿ, SC ಒಬ್ರು ಇಟ್ಕೊಳ್ರಿ, ಎಲ್ಲೆಲ್ಲೋ ಒಬ್ರಿಗೆ B ಒಬ್ರಿಗೆ ಅಂತ ಭಾಗ ಮಾಡೋಕ್ಕೆ ಬರೋಲ್ಲ. ಅಣ್ಣ ತಮ್ಮಂದಿರು ಭಾಗ ಕೇಳದೇ ಇರೋ ಸಂಪತ್ತು ಯಾವುದು? ವಿದ್ಯೆ. ದ್ಯಾಟ್ಸ್ ವೈ ವಿ ಶುಡ್ ಎಜುಕೇಟ್. ಭಾರ ಆಯ್ತಾ? ಇಲ್ಲ. ತೂಕ ಆಯ್ತಾ? ಇಲ್ಲ. ಒತ್ಕೊಂಡು ಹೋಗೋದು ಕಷ್ಟನಾ? ಇಲ್ಲ. ಕೊಟ್ಟರೆ ಕಳ್ಕೊಂತೀವ. 10 ರೂಪಾಯಿ ಇದ್ದರೆ 2 ಇಡ್ಲಿ ತಿಂದರೆ 10 ರೂಪಾಯಿ ಖಾಲಿ ಆಯಿತು. 10 ಜನಕ್ಕೆ ಮಗ್ಗಿ ಹೇಳ್ಕೊಟ್ಟಿದ್ದೀನಿ. ನನ್ನದು ಇನ್ನೂ ನನ್ನ ತಿಳುವಳಿಕೆ ಜಾಸ್ತಿ. ಕೊಟ್ಟರೆ ಹೆಚ್ಚಾಗೋ ಅಂಥದ್ದು ವಿದ್ಯೆ. ಕೊಟ್ಟರೆ ಕಳ್ಕೊಳ್ಳೋದಲ್ಲ, ಕೊಟ್ಟರೆ ದಾನ ಮಾಡಿದಷ್ಟು ಎತ್ತರ 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 ಎತ್ತರ. ಅದನ್ನು ಕಲ್ತ್ಕೊ ಅಂತ ಹೇಳಿದರು. ಅದನ್ನು ನಾನು ಕಲ್ತ್ಕೊಂಡೆ. ನೋಡಿ ಇವಾಗ ಅನಂತ್ ಶೇಷ್ ಅಂತ ಮಾಸ್ಟ್ರಿದ್ರು ಆ ಕಡೆ ಕೋಟೆನಲ್ಲಿ. ಹಾಂ, ಹಿಂದಿ ಕಲ್ತ್ಕೋ ಹೋಗೋ ಅಂತ ಅಂದರು ನಮ್ಮಪ್ಪ. ಹಿಂದಿ ಕಲ್ತ್ಕೊ ಅಂತ. ದತ್ತಾತ್ರೇಯ ಭಟ್ರು ಅಂತರಿದ್ದರು. ಆಮೇಲೆ VNS ಬಂದರು. ಸಂಸ್ಕೃತ ಪಾಠಶಾಲೆ ಇತ್ತು. ನಾವು 4 ಜನನೋ 6 ಜನನೋ ಹೋಗ್ತಾಯಿದ್ವಿ ಆ ರಾಮದೇವ್ರ ಗುಡಿ ಹತ್ರ. ಕಲ್ಲುಗಳು ಇದ್ವು ದಾರೆಗೆ. ಅಲ್ಲಿ ಹೋಗೋ ಸಂಸ್ಕೃತ ಕಲ್ತ್ಕೋ ಅಂದರು. ನಾನು ಮುಂದೆ ಭಗವದ್ಗೀತೆಯನ್ನು ಓದಬೇಕಾದ್ರೆ ಪ್ರತಿ ಕ್ಷಣದಲ್ಲೂ ನಮ್ಮ ಅಪ್ಪನ ನೆನೆಸ್ಕೊತಾ ಇದ್ದೆ. ಯಾಕೆಂದರೆ ನನ್ನ ತಂದೆ ಇದನ್ನು ಕೊಟ್ಟರು ನನಗೆ. ಹಿಂದಿ ಕಲ್ತ್ಕೋ ಅಂದರೆ ನಾರ್ತ್ ಇಂಡಿಯಾ ಇವತ್ತೇನು ಡಿಬೇಟ್ ಮಾಡಲಿ, ಯಾವುದು ಪಾರ್ಲಿಮೆಂಟ್ನಲ್ಲಿ ಯಾವುದೇ ಭಾಷೆನಲ್ಲಿ ಮಾಡಲಿ, ಅಷ್ಟು ಚೆನ್ನಾಗಿ ಹಿಂದಿನಲ್ಲಿ ನನಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಮಾತಾಡೋದು ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಅರ್ಥ ಮಾಡ್ಕೋಬಲ್ಲೆ. ದ್ಯಾಟ್ಸ್ ವಾಟ್ ವಿ ಶುಡ್ ಡೂ. ನಾವೆಲ್ಲ ಪ್ರಜೆಗಳಾಗಿ ನಮ್ಮ ಮಕ್ಕಳಿಗೆ ವ್ಯಾಲ್ಯೂ ಬೇಸ್ಡ್ ಶಿಕ್ಷಣ ಬರೀ ಶಿಕ್ಷಣ ಅಲ್ಲ, ವ್ಯಾಲ್ಯೂ ಬೇಸ್ಡ್, ಅಹಂಕಾರ ರಹಿತವಾದಂಥ, ಓಂಕಾರ ಉಳ್ಳಂಥ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಮಕ್ಕಳು ಆಗಿ ನಾವು ತಯಾರು ಮಾಡಿದ್ರೆ ದೇ ಬಿಕಮ್ ನ್ಯಾಷನಲ್ ಅಸೆಟ್. ಅವರು ಒಂದು ರಾಷ್ಟ್ರೀಯ ಸಂಪತ್ತಾಗ್ತಾರೆ, ಸಮಾಜ ಸೌಖ್ಯವಾಗಿರುತ್ತೆ. ದಟ್ ಈಸ್ ದಿ ಓನ್ಲಿ ವೇ. ನನಗೆ ತಿಳ್ಕೊಂಡಿರೋ ರೀತಿಯಲ್ಲಿ ಹೇಳೋದಾದರೆ ಅದು ಒಂದು ಮಾರ್ಗ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ಒಂದು ಶಬ್ದ ಇದೆ. ಇದು ಕೂಡ ನಮಗೆ ಈಗಲೂ ಕೂಡ ಇವತ್ತು ಕೂಡ, ಅವತ್ತೇನೋ ಮಾಡಿಬಿಟ್ರು. ಏನು ಮಾಡಿದ್ರು, ಎಲ್ಲ ಕರೆದ್ರು, ನೀನು ಉಪ್ಪು ತಯಾರು ಮಾಡ್ತೇನೆ, ನೀನು ಉಪ್ಪಾರ ಅನ್ಕಣೆ, ನೀನು ಕುರೆ ಸಾಕ್ತೇನೆ, ನೀನು ಕುರುಬ ಅಂತ ಅನ್ಕೊಂಡು, ನೀನು ಕಾಡಿನಲ್ಲಿದ್ದೇನೆ, ಕಾಡು ಕುರುಬ ಅಂದ್ಕೊಳ್ಳೋಣ, ಜೇನು ಕುರುಬ ಅಂತ ಅನ್ಕೊಂಡು, ಹಿಂಗೆ ಒಂದೊಂದು ಅವರವರ ನೀನು ಮಡಿಕೆ ಮಾಡ್ತೇನೆ ಕುಂಬಾರ ಅಂತ ಅಂದ್ಕೊಳ್ಳೋಣ ಅಂತ, ಹಗ್ಗ ಹೊಸಿತೇನೆ ಕೊರಚ ಅಂತ ಅಂದ್ಕೊಳ್ಳೋಣ ಅಂತ ಅವರು ಉದ್ಯೋಗದ ಆಧಾರದ ಮೇಲೆ ಆ ರೀತಿ ಮಾಡಿಬಿಟ್ರು. ಅದು ಇವತ್ತಿಗೆ ಈ ಸಂವಿಧಾನದಲ್ಲಿ ಪ್ರಸ್ತುತವೇ. ಎಲ್ಲರೂ ಎಲ್ಲದನ್ನು ಮಾಡ್ಬೋದು, ಎಲ್ಲರೂ ಬೆಟ್ಟಿನ ಅಂಗಡಿ ಇಡ್ಬೋದು, ಎಲ್ಲರೂ ಬೂಟ್ಸ್ನ ಅಂಗಡಿ ಇಡ್ಬೋದು, ಎಲ್ಲರೂ ಕಿರಾಣಿ ಅಂಗಡಿ ಇಡ್ಬೋದು. ಈ ಸಂವಿಧಾನ ಈ ರೀತಿ ಇರಬೇಕಾದ್ರೆ ಇದು ಅಗತ್ಯವೇ ಅಂತ ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ಸೋಷಿಯಲ್ ಜಸ್ಟಿಸ್ ಅಂದರೆ ಈಗ ಇಂಥವರೇ, ಈ ಜಾತಿಯವರೇ ಇದನ್ನು ಮಾಡಬೇಕು ಅಂತಲ್ಲ, ಯಾರು ಬೇಕಾದರೂ ಯಾವ ಉದ್ಯೋಗವನ್ನು ಬೇಕಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಈ ಸೋಷಿಯಲ್ ಜಸ್ಟಿಸ್ ಅನ್ನೋಂಥ ಶಬ್ದ ಇದೆಯಲ್ಲ ನೋಡಿ, ಯಾರು ಅವನು ನೆನ್ನೆ ಕರ್ಕೊಂಡು ಹೋಗ್ಬಿಟ್ನಂತೆ ಅಂತ, ಮದುವೆ ಮಾಡ್ದೇನೆಯ ನೀನು? ಇಲ್ಲ. ನಿನ್ನ ವಯಸ್ಸಿಗೆ ಬಂದಿದ್ಲಲ್ಲ ಮಗಳು, ಮದುವೆ ಮಾಡ್ದ? ಇಲ್ಲ, ಗಂಡು ನೋಡ್ತಾ ಇದ್ದೆ ಅಂತ. ಮತ್ತು ಅದಕ್ಕೆ ಹೋಗಿದ್ದಾಳೆ ಅಷ್ಟೇ. ಮದುವೆ ಆಗ್ತಾ ಇಲ್ಲ, ಕಷ್ಟದ ಸ್ಥಿತಿ, ಸಾಮಾಜಿಕ ಬದಲಾವಣೆಗಳು ಇದು. ನಮಗೆ ಏನೋ ಒಂದು ಕಾಣುತ್ತೆ, ಆದರೆ ಇದು ಸೋಷಿಯಲ್ ಚೇಂಜ್, ಇಟ್ಸ್ ಅಕ್ಕರಿಂಗ್, ಇಟ್ಸ್ ಹ್ಯಾಪನಿಂಗ್. ಅದು ನಮಗೆ
ದೀರ್ಘವಾಗಿ ಯೋಚನೆ ಮಾಡೋರಿಗೆ ಗೊತ್ತಾಗುತ್ತೆ ಸಾಮಾಜಿಕ ಮೌಲ್ಯಗಳು ಹೇಗೆ ಬದಲಾಯಿಸುತ್ತೆ ಅಂತ ಅನ್ನೋ ಅಂಥದ್ದು. ಇದು ಇಟ್ಸ್ ಎ ಸೋಷಿಯಲ್ ಚೇಂಜ್. ನಾನು ನಿಮಗೆ ಒಂದು ಪ್ರಕರಣವನ್ನು ಹೇಳ್ತೀನಿ, ನೀವು ಏನು ತೀರ್ಮಾನ ಮಾಡ್ತೀರಿ ನೋಡೋಣ. ನನ್ನ ಮುಂದೆ ನಾನು ಜಡ್ಜ್ ಆಗಿದ್ದೆ, ಒಂದು ಪ್ರಕರಣ ಬಂತು. ಒಂದು ಹುಡುಗಿ ತಂದೆ ಸತ್ತೋಗ್ಬಿಟ್ಟ, ಅಮ್ಮ ಒಬ್ಬರೇ ಇದ್ದರು. ಆಕೆನ ಚೆನ್ನಾಗಿ ಓದಿಸ್ಬೇಕು ಅಂತ ಅಮ್ಮನಿಗೆ ಇಷ್ಟ ಇತ್ತು. ಅಮ್ಮ PUC ವರ್ಗೂ ಸೆಕೆಂಡ್ PUC ವರ್ಗೂ ಓದಿಸಿದ್ರು. ಆದರೆ ಈ ಹುಡುಗಿ ಏನು ಮಾಡ್ತು, ಪಕ್ಕದ ಮನೆಯವನ ಜೊತೆಗೆ ಪ್ರೇಮ ವ್ಯವಹಾರ ಇಟ್ಕೊಂಡ್ಬಿಡ್ತು. ಕರ್ಕೊಂಡು ಹೋಗ್ಬಿಟ್ಟ ಇವನು. ಅವ್ರ ಅಮ್ಮನ ಕೇಳಲೇ ಇಲ್ಲ. ಪಕ್ಕದ ಮನೆಯವನು ಹುಡುಗ, ಅದೊಂದು ಕಿಟಕಿ ಇತ್ತು, ಅದು ಒಂದು ಸಂಪರ್ಕ ಸೇತುವೆ ಆಗೋಯ್ತು. ಅಮ್ಮ ಬಂದರು, ನನಗೆ ಪೆಟಿಷನ್ ಹಾಕಿದರು, ರಿಟ್ ಪೆಟಿಷನ್, ABS ಕಾರ್ಪಸ್ ಅಂತ. ನಮ್ಮ ಹುಡುಗ ಹುಡುಗಿ ಎಲ್ಲೋಗಿದಾರೋ ಸಿಕ್ಕಿಲ್ಲ, ಪೊಲೀಸ್ನವ್ರಿಗೆ ಡೈರೆಕ್ಷನ್ ಕೊಡ್ರಿ, ಅವ್ರನ್ನ ಹಿಡ್ಕೊಂಬಂದು ಕೋರ್ಟ್ನಲ್ಲಿ ಹಾಜರುಪಡಿಸ್ಬೇಕು ಅಂತ ನಮ್ಮ ಮುಂದೆ ಬಂತದು. ನಾವು ಪೊಲೀಸ್ನವ್ರನ್ನ ಕೇಳ್ತಾಯಿದ್ವಿ, ಈ ಸಬೂಬು ಎಲ್ಲ ಹೇಳಬೇಡಿ, ಅವ್ರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತು, ಹಿಡ್ಕೊಂಬರ್ರಿ, ಕರ್ಕೊಂಬಂದು ಹಾಜರುಪಡಿಸಿ ಅಂತ ಹೇಳ್ತಿದ್ದೆ. ಅಮ್ಮನಿಗೆ ಯಾರೋ ಹೇಳಿಬಿಟ್ಟಿದ್ದಾರೆ, ಅಲ್ಲ ನಿನ್ನ ಮಗಳಿಗೆ ಎಷ್ಟು ವರ್ಷ ಅಂತ ಕೇಳಿದರು. 17 ವರ್ಷವು 11 ತಿಂಗಳು 15 ದಿನ ಆಗಿದೆ ಅಂತೇಳಿ, ಇನ್ನು 2 ವಾರ 18 ತುಂಬಿಡುತ್ತೆ ಅಂತ ಪೊಲೀಸ್ನವ್ರು ಹೇಳ್ಕೊಟ್ಟಿದ್ದಾರೆ. ಇನ್ನು 2 ವಾರಕ್ಕೆ 18 ತುಂಬುತ್ತೆ ನಿನ್ನ ಮಗಳಿಗೆ. ಆವಾಗ ಅವಳು ಕೋರ್ಟಿಗೆ ಬಂದು ಜಡ್ಜಿಗೆ ಹೇಳ್ಬೇಕಾಗಿರೋದು ಇಷ್ಟೇ, ನನಗೆ 18 ತುಂಬಿತೆ ಅಂತ ಹೇಳಿದರೆ ಸಾಕು, ಜಡ್ಜ್ ಉಳಿದಿರೋದೆಲ್ಲ ಮಾಡ್ತಾರೆ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಸರಿ, ಈ ಮಗು ರಿಮಾಂಡ್ ಹೋಮ್ಗೆ ಹೋಯ್ತು, ಈ ಹೆಣ್ಮಗು ಸೇಫ್ ಹೋಮ್ಗೆ ಹೋಯ್ತು. ಇವನು ಜೈಲಿಗೆ ಹೋದ, ಅರೆಸ್ಟ್ ಆಗಿಬಿಟ್ಟ. ಯಾಕೆಂದರೆ ಮಗುವಿನ ತಂದೆ, ಮಗು ಕಸ್ಟಡಿನಲ್ಲಿ, ಪೊಲೀಸ್ ಕಸ್ಟಡಿನಲ್ಲಿ ಇರುವಾಗ ಹೆರಿಗೆ ಆಗಿಬಿಟ್ಟಿದೆ, ಡೆಲಿವರಿ ಆಗಿದೆ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ನಾನೇ ತಂದೆ ಅಂತ ಹೇಳ್ತಾ ಇದ್ದಾನೆ, ಇವನೇ ಕಾರಣ ಮಗುವಿನ ಹುಟ್ಟಿಗೆ ಅಂತ ಗೊತ್ತಾಯಿತು. ಆಮೇಲೆ ಯಾರೋ ಬುದ್ಧಿ ಹೇಳಿದ್ದಾರೆ, ದಡ್ಡಿ ನೀನು ಯಾಕೆ ರಿಟ್ ಪೆಟಿಷನ್ ಹಾಕಿದೆ ABS ಕಾರ್ಪಸ್, ಅದನ್ನ ವಾಪಸ್ ತಗೋ. ನಾಳೆ ದಿವಸ ಇವತ್ತು ಈ ಹುಡುಗ ಹೇಳ್ತಾ ಇದ್ದಾನೆ, ಈ ಮಗುವಿಗೆ ನಾನೇ ಕಾರಣ ಅಂತ, ಈ ಗರ್ಭಕ್ಕೆ ನಾನೇ ಕಾರಣ ಅಲ್ಲ ಅಂತ ಅಂದ್ಬಿಟ್ರೆ, ಈ ಮಗು ನಂದೇ ಅಲ್ಲ ಅಂದ್ಬಿಟ್ರೆ ಏನು ಮಾಡ್ತೀಯ ದಡ್ಡಿ, ಅದನ್ನು ತೆಗಿ, ಕ್ರಿಮಿನಲ್ ಕೇಸ್ ನಡೆಸೋದು ಬೇಡ, ಹೆಂಗ ಬದುಕೇಳಿ ಹೋಗು ಅಂತ ಅಂದ್ಬಿಟ್ರು. ಆವಾಗ ಅವಕ್ಕೆ ಬಂದು, ಸ್ವಾಮಿ ನಾನು ಕೇಸ್ ವಾಪಸ್ಸು ಅಂತೀನಿ ಅಂತ ತಗೊಂಡು ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಇನಿಷಿಯೇಟ್ ಮಾಡಿದ್ರು. ಅಂದರೆ ಈ ಕ್ರಿಮಿನಲ್ ಕೇಸನ್ನು ರದ್ದು ಮಾಡಿ ಅಂತ ಹಾಕಿದರು. ರಾಜಿ ಆದ್ರ ಮಗ ಅಮ್ಮ ಇದಕ್ಕೆ. ಸೊ ಈಗ ಪ್ರೇಮ 17 ವರ್ಷ 11 ತಿಂಗಳು 15 ದಿನ ಮುಗಿದಿದೆ, 18 ವರ್ಷವೂ ಆಗಿದೆ ಅಂತ ಇಟ್ಕೊಳ್ಳಿ. ಪೊಲೀಸ್ ಕಸ್ಟಡಿ ಕೇಸ್ ನಡೀತಾ ಇರಬೇಕಾದ್ರೆ 18 ವರ್ಷ ತುಂಬಿಡಿದೆ ಹುಡುಗಿಗೆ. ಹುಡುಗ ಜೈಲಿನಲ್ಲಿದ್ದಾನೆ, ಅವನಿಗೆ ಶಿಕ್ಷೆ ಆಗೋದು ಖಚಿತ, ಪೋಕ್ಸೋ ಲೆಕ್ಕದಲ್ಲಿ ಶಿಕ್ಷೆ ಆಗೋದು ಖಚಿತ. ಈಗ ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ರದ್ದು ಮಾಡಿ ಸ್ವಾಮಿ ಅಂತ ಹೇಳ್ತಾನೆ. ಪ್ರೇಮವನ್ನು ಎತ್ತಿಡಿಬೇಕೋ, ಅವರ ಬದುಕು ಬಾಳಂಗೆ ಮಾಡಬೇಕೋ, ಗಂಡನ ಜೈಲಿಗೆ ಕಳಿಸಿ ಇವಳನ್ನ ಪ್ರತ್ಯೇಕ ಮಾಡಬೇಕೋ, ನೀವು ಹೇಳಿ. ಸೊ ನಾನು ಪ್ರೊಸೀಡಿಂಗ್ಸ್ ರದ್ದು ಮಾಡಿ, ಇದು ಈ ಕೇಸ್, ಈ ತೀರ್ಮಾನ ಇನ್ನೂ ಉಳಿದಿರೋ ಕೇಸಿಗೆ ಅನ್ವಯಿಸ್ತದಲ್ಲ, ಈ ಕೇಸಿಗೆ ಮಾತ್ರ ಇದು ತೀರ್ಮಾನ ಅಂತ ಹೇಳಿ ಅವರ ಪ್ರೇಮ ಪ್ರಕರಣವನ್ನು ಸರಿ ಹೋಗ್ರಪ್ಪ ಬದುಕೇಳ್ರಿ ಅಂತ ಹೇಳ್ಕೊಂಡು, ಆ ಹುಡುಗಿ ಹೊರಗೆ ಬಂದಮೇಲೆ ಅವ್ರ ಅಮ್ಮನ ಜೊತೆಗೆ ಹೋಗಲಿಲ್ಲ, ಹುಡುಗನ ಜೊತೆಗೆ. ಸೊ ದಿಸ್ ಈಸ್ ಹೌ ವಾಟ್ ಲೈಫ್ ಈಸ್. ಇದು ನಮ್ಮ ಜೀವನ ನಮಗೆ ತಂದುಕೊಟ್ಟರು. ಸೋಷಿಯಲ್ ಜಸ್ಟಿಸ್ ಅನ್ನೋದು ಸಾಮಾನ್ಯ ಅಲ್ಲ. ಗುಡ್ಡದ ಮೇಲಿರೋ ಅಂಥವರೇ ಒಂದು ಅವರ ನಿಯಮಗಳನ್ನು ಮಾಡ್ಕೊಂಡಿದ್ದಾರೆ. ಶುಕ್ರವಾರದ ದೇವ್ರಿಗೆ ಎಡೆ ಕೊಡೋವರೆಗೂ ಉಣ್ಣಬಾರ್ದು ಅಂತ ಇದ್ದಾರೆ, ಅದೊಂದು ಕಷ್ಟ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲನಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ನಿಯಮಗಳನ್ನು ಆ ಊರಿನಲ್ಲೇ ಮಾಡ್ಕೊಂಡಿದ್ದಾರೆ, ಹಳ್ಳಿನಲ್ಲೇ ಮಾಡ್ಕೊಂಡಿದ್ದಾರೆ. ಅದನ್ನು ಫಾಲೋ ಮಾಡ್ತಾಯಿದ್ದಾರೆ ನಮ್ಮ ಜನಗಳಿಗೆ. ಸೊ
ವಿ ಆರ್ ಗವರ್ನ್ಡ್ ಬೈ 3 ಥಿಂಗ್ಸ್. ನಾವು ಈಗೇನೆಂದರೆ ನಾವು ಕಟ್ಟುಪಾಡುಗಳ ನಮಗೆ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾಯಿದೆ. ಆಧ್ಯಾತ್ಮಿಕ ಜೀವನ ಈಗ ನಾವು ಏನು ಚರ್ಚೆ ಮಾಡಿದ್ವಿ ಇದುವರೆಗೂ ಆ ರೀತಿಯ ಭಾವನೆಗಳಿರುವಂಥದ್ದು ಒಂದು ಚಿಂತನೆ ನಮ್ಮ ಜೀವನ ನಡೀತದೆ. ವಾಸ್ತವವಾಗಿ ನಾವೀಗ ಹೆಂಗೆ ಸಾಮಾನ್ಯ ಜೀವನರಾಗಿ ದಿನ ಸಮಸ್ಯೆಗಳನ್ನು ಎದುರಿಸ್ತಾ ನಮ್ಮ ಬದುಕನ್ನು ಕಟ್ಕೊಂಡು ಚೆನ್ನಾಗಿ ಬದುಕಬೇಕು ಅನ್ನುವಂತಹ ಇನ್ನೊಂದು ಮಟ್ಟದ ಕಾನೂನು ಚೌಕಟ್ಟಿನಲ್ಲಿರುವಂಥ ಬದುಕನ್ನು ನಮ್ಮದು ಮಾಡಿದ್ವಿ. ಈ ರೀತಿ ಇದೆ, ಅದು ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆ. ನಾವು 100% ಲೀಗಲಿ ಅಂತ ಅಮೇರಿಕ ದೇಶದಲ್ಲೂ ಈ ನಿಮ್ಮ ತಿಳುವಳಿಕೆನಲ್ಲಿ ಇರಲಿ, ಸಲಿಂಗರತಿ ಅಂತ ಒಂದಿದೆ. ಹೆಂಗಸ್ರೇ ಮದುವೆ ಆಗಿರೋವಂಥ ದೇಶಗಳು ಇದೆ, ಕಾನೂನು ಬದ್ಧವಾಗಿದೆ. ಗಂಡಸರೇ ಮದುವೆ ಆಗಿರೋವಂಥ ದೇಶಗಳಿದೆ, ಕಾನೂನು ಬದ್ಧವಾಗಿದೆ. ಇದು ನಮಗಿನ್ನೂ ನಮ್ಮ ದೇಶದಲ್ಲಿ ಆ ಥರ ಇಲ್ಲ. ಯಾಕೆಂದರೆ ವಿ ಆರ್ ಹೆಟ್ರೋಜಿನಸ್, ಅಂದರೆ ವಿರುದ್ಧ ಲಿಂಗಿಗಳನ್ನು ನಾವು ವಿವಾಹ ಆಗೋವಂಥ ಪದ್ಧತಿ ನಮ್ಮ ದೇಶದಲ್ಲಿ ಇದೆ. ಇದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಬೇರೊಂದು ದೇಶದಲ್ಲಿ ಇಂಥ ಕಾನೂನು, ಇಂಥ ಚೌಕಟ್ಟುಗಳು ಇದೆ, ಈಗ ನಡೀತಾ ಇದೆ. ಈ ಸೋಷಿಯಲ್ ಜಸ್ಟಿಸ್ ಅನ್ನೋದು, ಸಾಮಾಜಿಕ ನ್ಯಾಯ ಅನ್ನೋದು ಅಷ್ಟು ಸುಲಭದ ವಿಷಯ ಅಲ್ಲ. ಅದು ನಮ್ಮ ಆಚಾರ ವಿಚಾರಗಳು ಅನೇಕ ಇದನ್ನು ಕಟ್ಟುಪಾಡುಗಳನ್ನು, ಚೌಕಟ್ಟುಗಳನ್ನು, ಕಾನೂನುಗಳನ್ನು, ಕಸ್ಟಮ್ಸ್ಗಳನ್ನು ನಾವು ಮಾಡ್ಕೊಂಬಿಟ್ಟಿದ್ವಿ. ಅದನ್ನು ದಾಟಿ ಹೋಗಿದ್ರೆ ಮಾತ್ರ ಬರೀ ಕಾನೂನುಬದ್ಧ ವ್ಯವಸ್ಥೆಯಲ್ಲಿ ಇರೋವಂಥ ಸ್ಥಿತಿ ಬಂದರೆ ಆಗ ನಾವು ಸಾಮಾಜಿಕ ಬದಲಾವಣೆಯನ್ನು ಕಾಣ್ಬೋದು. ಇಲ್ಲದೇ ಇದ್ದರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಇದು ಎಲ್ಲರೂ ತಿಳ್ಕೋಬೇಕಾಗಿರುವಂಥದ್ದು ಲೀಗಲ್ ಜಸ್ಟಿಸ್ ಅನ್ನೋವಂಥದ್ದು. ಈಗ ಕೋರ್ಟ್ನಲ್ಲಿ ಇದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ, ಇದು ಎಲ್ಲರೂ ಸಮಾನವಾಗಿ ನೋಡಬೇಕು ಅನ್ನುವಂಥದ್ದು ಆ ಕಾನ್ಸೆಪ್ಟ್ ಇರೋವಂಥದ್ದು. ಜಾತಿ, ಧರ್ಮ, ನೀತಿ ಇದೆಲ್ಲ ಬಿಟ್ಟುಬಿಡಿ, ಎಲ್ಲರೂ ಮನುಷ್ಯರು ಅಂತ ಉಪಚಾರ ಮಾಡಿ ಅನ್ನೋವಂಥದ್ದು ಸೋಷಿಯಲ್ ಜಸ್ಟಿಸ್. ಇನ್ನು ನಮ್ಮ ಪ್ರಕರಣಗಳು ಬರುತ್ತೆ, ರಸ್ತೆ ಬಿಟ್ಟಿಲ್ಲ ಅಂತ ಬರುತ್ತೆ, ನೀರು ಸೇದಕ್ಕೆ ಹೋದಾಗ ಬರುತ್ತೆ, ಒಬ್ಬರೊಬ್ಬರು ಹೊಲದ ಹತ್ರ ಜಗಳ ಬರುತ್ತೆ, ಗಡಿ ನಮ್ಮ ಇಲ್ಲಿ ಬೌಂಡ್ರಿ ಡಿಸ್ಪ್ಯೂಟ್ಸ್ ಇರುತ್ತೆ, ಅನೇಕ ರೀತಿಯ ವ್ಯಾಜ್ಯಗಳಿರುತ್ತೆ. ನಿಮಗೆ ದುಡ್ಡಿಲ್ಲ ಯಾರಿಗೋ ಅಂತ, ಅದಕ್ಕೆ ನೀವು ಎಲ್ಲರೂ ತಿಳ್ಕೋಬೇಕು, ಲೀಗಲ್ ಸರ್ವೀಸಸ್ ಅಥಾರಿಟಿ ಅಂತ ಒಂದು ಕಾನೂನು ಬಂತು. ಈ ಲೀಗಲ್ ಸರ್ವೀಸ್ ಅಥಾರಿಟಿ ಮುಂದೆ ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನ್ಯಾಯ ವಂಚಿತರಾಗಬಾರ್ದು ಅಂತ. ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಯಾವ ವ್ಯಕ್ತಿನೂ, ಭಾರತ ದೇಶದ ಪ್ರಜೆನೂ ಕೂಡ ನ್ಯಾಯ ವಂಚಿತರಾಗಬಾರ್ದು ಅಂಥೇಳಿ ಸರ್ಕಾರದಿಂದ ವಕೀಲರನ್ನು ಮಾಡಬೇಕು. ನೋಟಿಸ್ ಕೊಡೋದ್ರಿಂದ ಹಿಡಿದು ಕೇಸ್ ಹಾಕೋದ್ರಿಂದ ಹಿಡಿದು ಅಂತ. ಅದನ್ನು ನಾವು ಚುರುಕುಗೊಳಿಸಿಲ್ಲ. ಅವ್ರನ್ನ ಹಿಡಿದ್ರೆ ಎಲ್ಲಿ ನಮಗೆ ಭಾಳ ಉತ್ಸಾಹಿತರಾಗಿಲ್ಲ ಅಂತ ನಾವು ಹಂಗೆ ಹೋಗಲೇ ಇಲ್ಲ, ಅದನ್ನ ಉಪಯೋಗಿಸಲೇ ಇಲ್ಲ, ಆ ಕಾನೂನನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನವೇ ಮಾಡಲಿಲ್ಲ. ಈ ರೀತಿ ನಮ್ಮ ಮನಸ್ಸು ಸಪ್ಪೆ ಆಗಿದೆ. ಅದರಿಂದ ನಾವು ಜಾಗೃತರಾಗಬೇಕು. ನಮಗೆ ಕಾನೂನು ಕೊಟ್ಟಾಗ, ಕಾನೂನು ಒಂದು ವ್ಯವಸ್ಥೆ, ಒಂದು ಚಿಂತನೆ, ಸಾಮಾಜಿಕ ನ್ಯಾಯ ಬದಲಾಗಬೇಕು ಅಂತಂದರೆ ನಾವು ಅದನ್ನು ಉಪಯೋಗಿಸ್ಬೇಕು. ಇದನ್ನು ನಾವು ಈ ಆ್ಯಕ್ಟ್, ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟು, ತಾಲೂಕು ಮಟ್ಟದಲ್ಲಿ ಕಾನೂನು ಸೇವೆಗಳು ಸಮಿತಿಗಳಿದೆ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಹೈಕೋರ್ಟ್ ಲೆವೆಲ್ನಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಸುಪ್ರೀಂ ಕೋರ್ಟ್ ಲೆವೆಲ್ನಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಇದೆ. ನನಗೆ ದುಡ್ಡಿಲ್ಲಪ್ಪ ಅನ್ನೋವಂಥದ್ದಕ್ಕೆ ನ್ಯಾಯ ವಂಚಿತರಾಗಬೇಕಾಗಿಲ್ಲ ಅಂತಿಲ್ಲ. ಕಸಬನ್ನು ಅವನು ಪಾಕಿಸ್ತಾನಿ, ಅವನು ಈ ವಾಸ್ ಎ ಪಾಕಿಸ್ತಾನಿ. ಬಾಂಬೆ ಇದನ್ನು ಆಂದೋಲನ ನಡೆದಾಗ ಬಾಂಬೆನಲ್ಲಿ ಒಂದು ಹೋಟೆಲ್ ಬಿಲ್ಡಿಂಗ್ನಲ್ಲಿ ಅಮಾನುಷವಾಗಿ ಅಕ್ರಮ ಇದನ್ನು ನಡೆದಾಗ ಆಗ ಕಸಬ್ ಒಬ್ಬನೇ ಸಿಕ್ಕಿದ್ದು ಜೀವಂತವಾಗಿ, ಇನ್ನು ಉಳಿದವ್ರನ್ನೆಲ್ಲ ಹೊಡೆದಾಕ್ಬಿಟ್ರು. ಅವನಿಗೆ ವಕೀಲನ್ನು ಕೊಟ್ಟರು. ನಮ್ಮ ಇಂಡಿಯನ್ ಸುಪ್ರೀಂ ಕೋರ್ಟ್ವರೆಗೂ ಅವನಿಗೆ ಸೆಷನ್ಸ್ ಕೋರ್ಟ್ ಕನ್ವಿಕ್ಷನ್ ಕೊಡ್ತು. ಆಮೇಲೆ ಹೈಕೋರ್ಟ್ಗೆ ಹೋದರು, ಹೈಕೋರ್ಟ್ನಲ್ಲೇ ವಕೀಲರು ವಾದ ಮಾಡಿದ್ರು, ಅಮಿಕಸ್ ಕ್ಯೂರಿ ಅಂತ, ಅಲ್ಲಿ ಕನ್ಫರ್ಮ್ ಆಯಿತು. ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋದರು, ಪ್ರೆಸಿಡೆಂಟ್ಗೆ ಹೋದರು, ಆಮೇಲೆ ಎಕ್ಸಿಕ್ಯೂಟ್ ಮಾಡಿರೋ ಅಂಥದ್ದು ಅದಕ್ಕೆ. ಸೊ
ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಆಟೋಮೆಟಿಕ್ ಅದು ಲೀಗಲ್ ಹೆಡ್ ಕೊಡಬೇಕು ಅಂತ ಹೇಳ್ಕೊಂಡು, ಕ್ರಿಮಿನಲ್ ಕೇಸ್ ಆಗಲಿ ಅಥವಾ ಸಿವಿಲ್ ಕೇಸ್ ಆಗಲಿ ನನ್ನ ಹತ್ರ ದುಡ್ಡಿಲ್ಲಪ್ಪ ಅನ್ನೋದಕ್ಕೆ ನೀವು ನ್ಯಾಯ ವಂಚಿತರಾಗಬೇಕಾಗಿಲ್ಲ. ನೀವು ಕಾನೂನು ಸೇವಾ ಪ್ರಾಧಿಕಾರಗಳನ್ನು ಇದನ್ನು ಸಹಾಯವನ್ನು ತೊಗೊಳ್ಳಿ. ಜಡ್ಜ್ಗೆ ಹೇಳ್ಬಿಡಿ, ಯಾರು ಜಡ್ಜ್ ಇರ್ತಾರೋ, ಸ್ವಾಮಿ ನಾನು ಬಡವ ಇದ್ದೀನಿ, ನನಗೆ ವಕೀಲ ನೇಮಕ ಮಾಡ್ಕೊಳ್ಳೋಕ್ಕಾಗಲ್ಲ, ನೀವೊಂದು ವಕೀಲರ ನೇಮಕ ಮಾಡಿಕೊಡಿ ಅಂತ ಹೇಳಿದರೆ ಅದು ನಿಮಗೆ ಮಹದುಪಕಾರ ಆಗುತ್ತೆ, ಸಮಾಜ ಜಾಗೃತ ಆಗುತ್ತೆ, ನಮಗೆಲ್ಲ ಒಳ್ಳೆಯದಾಗುತ್ತೆ. ಇವತ್ತು ಒಳ್ಳೆಯವರು ಬರದೇ ಇರ್ಬೋದು, ನಾಳೆ ಇದೇ ನಮ್ಮ ಜೀವನ ಅಂತ ಹೇಳ್ಕೊಂಡು ಅದನ್ನು ಚೆನ್ನಾಗಿ ನಡೆಸ್ಕೊಡೋ ಅಂಥವರು ವಕೀಲರು ಈಗ ಪ್ರಾಮಾಣಿಕರು ಈಗಲೂ ಕೂಡ ಇದ್ದಾರೆ. ಇನ್ನೊಂದು ಪರಿಸರದಂದರೆ ನೇಚರ್ ಇಸ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಆಲ್ ಆಫ್ ಅಸ್. ಇದೂ ಕೂಡ ನಮಗಿರಬೇಕು. ಈ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್, ನಿರ್ದೇಶಕ ತತ್ವಗಳಲ್ಲಿ ಏನಿದೆ ಅಂತಂದರೆ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಕಾನೂನು ಇದೆ. ಕಾನೂನು ಇಟ್ಕೊಂಡು ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ನೋಡಿರಿ ನೀವು ಮೈನ್ಸ್ ತೆಗಿತೀರಲ್ಲ, ಅದರಲ್ಲೆಲ್ಲ ಗಿಡ ಹಾಕಿ ಹೋಗಬೇಕು ಅಂತಂದರೆ ಮೈನ್ಸ್ ತೆಗಿತಾರೆ ಅಷ್ಟೇ. ಅವ್ರಿಗೆ ಎಷ್ಟು ಆಳ ಬೇಕೋ ಅಷ್ಟು 100 ಅಡಿ ಕೊಟ್ಟಿದ್ರೆ 110 ಅಡಿ ತೆಗಿತಾರೆ, ಆದರೆ ಗಿಡನ ಸಾಕಿ ಹೋಗಲ್ಲ. ಅದು ಪರಿಸರ, ನಮ್ಮ ಗುಡ್ಡುಗಳೆಲ್ಲ ಬೋಳಾಗ್ತಾಯಿದೆ. ತುಂಬ ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಸರಿಯಾದ ಗಾಳಿ ಇಲ್ಲದೆ ಹೋಗ್ಬೋದು, ಸರಿಯಾದ ಕುಡಿಲಿಕ್ಕೆ ಸರಿಯಾದಂತಹ ನೀರಿಲ್ಲದೆ ಹೋಗ್ಬೋದು, ಭೂಮಿ ಕಾದೋಗ್ಬೋದು, ಸೂರ್ಯನೇ ಕರಗ್ತಾನೆ ಅಂತ ತಿಳ್ಕೊಂಡಿದೆ. ಇದುವರೆಗೂ ನಾವು ಅಂದ್ಕೊಂಡಿದ್ವಿ ಸೂರ್ಯಗೇನೂ ಆಗಲ್ಲಪ್ಪ ಅಂತ ಹೇಳ್ಕೊಂಡು. ನಾನು ಒಂದು ವೈಜ್ಞಾನಿಕ ಮನೋಧರ್ಮ ನೋಡಿದೆ ನಾನು, ಅದರಲ್ಲಿ ಸನ್ ಕ್ಯಾನ್ ಆಲ್ಸೋ ಪೆರಿಶ್. ಅದು ಭಾಳ ಕೋಟಿ ವರ್ಷ ತೊಗೊಳುತ್ತೆ ನಿಜ, ನಮ್ಮ ಕಾಲದಲ್ಲಿ ಆಗಲ್ಲ. ಆದರೆ ಒಂದು ದಿವಸ ಸೂರ್ಯನೂ ಕೂಡ ಕರಗಿ ಸುಟ್ಟು ಹೋಗ್ತಾನೆ ಅಂತ ಬಂತು. ಅದರಿಂದ ಈ ಮನೋಧರ್ಮವನ್ನು, ನಮ್ಮ ಆಲೋಚನಾ ಕ್ರಮವನ್ನು ನಾವು ಬದಲಾಯಿಸ್ಕೊಳ್ಳದೇ ಇದ್ದರೆ ನಮ್ಮ ಈ ಪಂಚಭೂತಗಳು ಅಂತ ಏನು ಕಟ್ತೀವೋ, ನಾನು ಲೈಫ್ ಸಸ್ಟೈನಿಂಗ್ ಎಲಿಮೆಂಟ್ಸ್ ಅಂತ ನಾನು ಕರಿತೀನಿ. ಅದು ನಾವು ಜೀವಂತವಾಗಿ ಇದ್ದೀವಿ ಯಾಕೆ ಅಂತಂದರೆ ಆರೋಗ್ಯಕರವಾದ ಆಮ್ಲಜನಕ ನಮಗೆ ಸಿಗ್ತಾ ಇದೆ, ಅದರಿಂದ ನೀರು ಸಿಗ್ತಾ ಇದೆ, ನಮಗೆ ಪೃಥ್ವಿ ಇದೆ, ಆಕಾಶ ಇದೆ. ಇವತ್ತು ಒಳ್ಳೆಯ ವಾತಾವರಣದಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ನಾವು ವಿ ಆರ್ ಅಟ್ ದಿ ಪೀಕ್, ಅಂದರೆ ದಿ ಬೆಸ್ಟ್ ಟೈಮ್. ಮನುಷ್ಯ ಜೀವನದ ಚರಿತ್ರೆಯಲ್ಲಿ ಅತ್ಯುತ್ತಮವಾದ ಕಾಲ ಅಂದರೆ ನಮ್ಮ ಕಾಲ ಅಂತ ನಾವು ಕರ್ಕೊಂಡ್ರೆ ಏನೂ ತಪ್ಪಿಲ್ಲ ಅದಕ್ಕೆ. ಆದರೆ ಮುಂದೆ ಹಿಂಗೆ ಇರುತ್ತೆ ಅಂತ ಸಾಧ್ಯ ಇಲ್ಲ. ಮಗುವಾಗಿರೋದು ಎಳೆಗರುಂ ಎತ್ತಾಗದೆ, ಎಳೆಗರುಂ ಎತ್ತಾಗದೆ. ಸೊ ಇವತ್ತು ನಮಗೆ ಹೇಳ್ತಾ ಇದ್ವಿ, ನಾವು ಬೋಸ್ಟ್ ಮಾಡ್ತಾಯಿದ್ವಿ, ನಮ್ಮ ಎಲ್ಲ ಯುವಕರಿದ್ದಾರೆ, ನಮ್ಮ ದೇಶದಲ್ಲಿ ನಮ್ಮ ಯುವಕರಿದ್ದಾರೆ, ಅವರು ಒಂದು ದಿವಸ ಮುದುಕಾಗ್ತಾರೆ. ಇನ್ನು 20 ವರ್ಷ ಆದಮೇಲೆ ಅವರು ಮುದುಕರಾಗ್ತಾರೆ. ಅವಾಗ ಬರೀ ಮುದುಕರ ರಾಜ್ಯ ಆಗುತ್ತೆ ನಮ್ಮ ದೇಶ, ಬರೀ ಮುದುಕರಾಗ್ತಾರೆ ಆವಾಗ ಈ ಚೈನಾದಲ್ಲೋ ಜಪಾನ್ದಲ್ಲೋ ಇದಾರಲ್ಲ, ಆ ರೀತಿ ಸ್ಥಿತಿಗೆ ನಾವು ಬರ್ತೀವಿ. ಇದರಿಂದ ಬಿ ಕೇರ್ಫುಲ್. ನಮ್ಮ ವೈಯಕ್ತಿಕ ಇದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾನು ನೋಡ್ತಿದ್ದೀನಿ, ಇಂಡಿವಿಜುವಲಿ ಭಾಳ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ, ಆರೋಗ್ಯಕ್ಕಂತ ಆಗಿದ್ದಾರೆ. ಆದರೆ ಸಮಾಜದ ಕಾಳಜಿ ಕಮ್ಮಿ ಆಗಿದೆ. ಈ ಸಂವಿಧಾನವನ್ನು ಅಧ್ಯಯನ ಮಾಡೋದ್ರಿಂದ ಸಮಾಜದ ಕಾಳಜಿ ನಮಗೆ ಆಗಬೇಕು. ಫಾರಿನ್ ಪಾಲಿಸಿ ಇನ್ನೊಂದು, ಇದು ಒಂದು ನಿರ್ದೇಶಕ ತತ್ವ. ಅದರಲ್ಲಿ ಹೇಳಿದೆ, ನಮ್ಮ ನೆರೆಹೊರೆಯವರ ಹತ್ರ ಸ್ನೇಹ ಇರಬೇಕು. ಯು ಕಾಂಟ್ ಚೇಂಜ್ ಯುವರ್ ನೈಬರ್. ಬೌಂಡ್ರೀಸನ್ನು ನೀವೆಂದೂ ಚೇನಕ್ಕಾಗಲ್ಲ. ನಿಮ್ಮ ಪಕ್ಕದ ಮನೆಯವನೇ ಎಷ್ಟು ಗುದ್ದಾಡಲಿ ಅವನೇ ಇರ್ತಾನೆ. ಅದೇ ರೀತಿ ಪಾಕಿಸ್ತಾನ ನಮಗೆ ತೊಂದರೆ ಕೊಡ್ತಾಯಿದೆ, ಚೈನಾ ನಮಗೆ ತೊಂದರೆ ಕೊಡ್ತಾಯಿದೆ ಅಂದರೆ ನಾಳೆನೇ ಅವರು ಚೇಂಜ್ ಮಾಡೋಕ್ಕಾಗಲ್ಲ ನಾವು. ಇದಕ್ಕೆ ಅವರು ನಮ್ಮ ನೈಬರ್ ಆಗೇ ಇರ್ತಾರೆ. ನಮ್ಮ ಆ್ಯಟಿಟ್ಯೂಡ್ ಅಂದರೆ ನಮ್ಮ ಸ್ವಭಾವವನ್ನು ನಾವು ಬದಲಾಯಿಸ್ಕೊಂಡು ಡೀಲ್ ಮಾಡೋ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಷ್ಟೇ ಹೊರತು ಅವರು ಯು ಕಾಂಟ್ ಚೇಂಜ್ ಯುವರ್ ನೈಬರ್ ಎಂದೂ ನಮಗೆ. ಈ ಕಡೆ ಪಶ್ಚಿಮ ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ಚೈನಾ ಇದೆ, ಅವು ಅಲ್ಲೇ ಇರ್ತವೆ, ಅವು ಒಂದು ರಾಷ್ಟ್ರವಾಗೇ ಇರ್ತವೆ. ಅದರಿಂದ ಈ ಫಾರಿನ್ ಪಾಲಿಸಿ ಅಂದರೆ ಇವಾಗ ನೋಡಿ ಹೇಗೆ ಇರುತ್ತೆ. ನೆನ್ನೆ ಇದ್ದಂಗೆ 15 ದಿವಸದಿಂದ ಇದ್ದಂಗೆ ಇರಲ್ಲ. ಯಾವುದೋ ಒಂದು ಕಂಟ್ರಿ ಡಿಕ್ಲೇರ್ ಮಾಡಿಬಿಡುತ್ತೆ, ನನಗೆ ಯುದ್ಧ, ನಾನು ಶಕ್ತಿವಂತ ಅಂತ ನಾನು ಪ್ರದರ್ಶನ ಮಾಡಬೇಕು ಅಂತ ಅಮೇರಿಕ ಹೋಗುತ್ತೆ.
ನಾನು ಪ್ರದರ್ಶನ ಮಾಡಬೇಕು ಅಂತ ರಷ್ಯಾ ಹೋಗುತ್ತೆ, ನಾನು ಶಕ್ತಿವಂತ ಅಂತ ತೋರಿಸ್ಬೇಕು ಅಂತ ಚೀನಾ ಹೋಗುತ್ತೆ, ಇಂಡಿಯಾ ನಾನು ಶಕ್ತಿವಂತ ಅಂತ ತೋರಿಸ್ಬೇಕು ಅಂತ. ಇಷ್ಟು ಕಾನ್ಫ್ಲಿಕ್ಟ್ ಇದು ದೇಶ ಎಲ್ಲಿ ಯಾವ ಕಾಲಘಟ್ಟದಲ್ಲಿದ್ವಿ ಅಂದರೆ, ಒಂದು ಅಮೇರಿಕಾ ದೇಶದಂಥ ತಂತ್ರಜ್ಞಾನ ಇರೋವಂಥ ಒಂದು ರಾಷ್ಟ್ರ, ಒಂದು ವೆನಿನ್ಸುಲಾ ಅನ್ನೋವಂಥ ಒಂದು ರಾಷ್ಟ್ರದ ಅಧ್ಯಕ್ಷ, ರಾಷ್ಟ್ರಪತಿ ಅನ್ನನ ಮಧ್ಯರಾತ್ರಿನಲ್ಲಿ ಹೋಗಿ ಯಾರಿಗೂ ಗೊತ್ತಾಗ್ದಂಗೆ, ಯಾರಿಗೂ ಡಿಸ್ಟರ್ಬ್ ಮಾಡ್ದಂಗೆ ಅವನನ್ನು ಎತ್ತಾಕಿ ಅವನ ಹೆಂಡ್ತಿನ ಹಿಡ್ಕೊಂಬರೋ ಅಂಥ ಸ್ಥಿತಿ ನಾವು ತಲುಪಿದ್ದೀವಿ. ಅವನು ಈಗ ಅವ್ರು ಬಂದಿಯಾಗಿದ್ದಾನೆ. ಈಸ್ ಎ ಪ್ರಿಸನರ್ ನಾವು, ಈಸ್ ಎ ಪ್ರಿಸನರ್. ಹ್ಯಾಂಡ್ ಕಪ್ ಹಾಕಿದ್ದಾರೆ ಅವನಿಗೆ. ಅಮೇರಿಕಾದೇ ಅಲ್ಲ, ವೆನಿನ್ಸುಲಾದ ಅಧ್ಯಕ್ಷ ಈಗ ಕೈಕೊಳ ಹಾಕ್ಸ್ಕೊಂಡಿದ್ದಾನೆ. ಹೆಂಡ್ತಿ ನಡೀತಾ ಇದ್ದಾರೆ ಅವ್ರಿಗೆ. ಅಮೇರಿಕಾ ದೇಶದ ಅತಿಥಿಯಾಗಿ ಅಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ. ಸೊ ಯಾವ ದೇಶದ ಬೇಕಾದ್ರೂ ಮಾಡ್ಬೋದು, ಯಾವ ದೇಶಕ್ಕಾದರೂ ಹೋಗ್ಬೋದು. ಒಸಾಮಾ ಬಿನ್ ಲಾಡನ್ಗೆ ಇದೇ ರೀತಿಯಲ್ಲಿ ಆಗಿದ್ದು. ಆದರೆ ಅವನು ಸತ್ತೋದ, ಅದಕ್ಕೆ ಏರ್ ಲಿಫ್ಟ್ ಮಾಡಿದ್ರು. ಆ ಜನಾಂಗ ಅವನಿಗೆ ಇಂಥ ಕಡೆನೇ ಹಾಕಿದ್ವಿ ಸಮುದ್ರದಲ್ಲಿ ಅಂತ ಹೇಳಿದರೆ ಅಲ್ಲಿಗೆ ಒಂದು ಗುಡೆ ಕಟ್ಟಿಬಿಡ್ತಾರೆ. ಎಲ್ಲ ತೀರ್ಥ ಸ್ಥಳದಲ್ಲಿ ಥರ ಹೋಗಿಬಿಡ್ತಾರೆ ಜನ ಅಂತೇಳಿ. ಎಲ್ಲಿ ಹಾಕಿದ್ವು ಗೊತ್ತಿಲ್ಲ, ಎಲ್ಲ ಒಡೆದು ಬಿಸಾಕಿದ್ವಿ ಅಂತ ಹೇಳಿದ್ರು ಅಷ್ಟೆ. ಕಟ್ತಾರೆ ಅನ್ನೋದಕ್ಕೆ ಸ್ಮಾರಕ ಮಾಡಿಬಿಡ್ತಾರೆ ಅನ್ನೋ ಅಂಥದ್ದು. ಆದ್ದರಿಂದ ಆತ್ಮೀಯ ಬಂಧುಗಳೇ, ನಾವಿರುವಂತಹ ಕಾಲಘಟ್ಟದಲ್ಲಿ ಈ ಸಂವಿಧಾನವನ್ನು ಅಧ್ಯಯನ ಮಾಡೋಣ, ಬಹಳ ಪರಿಪೂರ್ಣವಾಗಿ ತಿಳ್ಕೊಳ್ಳೋಣ. ಎಕ್ಸಿಸ್ಟೆನ್ಸ್ಗೆ ನಾವು ಲೀವ್ ಆ್ಯಂಡ್ ಲೆಟ್ ಲೀವ್, ಸಮಾನತೆಗಾಗಿ, ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಸಂವಿಧಾನವನ್ನು ಚೆನ್ನಾಗಿ ತಿಳ್ಕೊಳ್ಳೋಣ. ಇನ್ನು ಒಂದು ಕೊನೆಯ ಇದನ್ನು ನಾನು ಹೇಳಿ ಮುಗಿಸ್ತೀನಿ. ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಒಂದು ವಿಷಯ ಇದೆ ನಿರ್ದೇಶಕ ತತ್ವಗಳಲ್ಲಿ. ಅದಕ್ಕೆಲ್ಲ ಇಂಪ್ರೂವ್ ಆಗಬೇಕು. ಈ ಪೌಲ್ಟ್ರಿ ಫಾರಮ್, ಈಗ ನಾಗರಾಜ್ ಅವರು ಸಾಕ್ತಾರೆ ಸಾವಿರಾರು ಕೋಳಿಗಳು ಅವರ ಪೌಲ್ಟ್ರಿ ಫಾರಮ್ಮಲ್ಲಿ ನೀವು ನೋಡ್ಬೋದು. ಅದನ್ನ ಇದಕ್ಕೆಲ್ಲ ಎನ್ಕರೇಜ್ ಮಾಡಬೇಕು ಅಂತ ಆಧುನಿಕವಾಗಿ ಇರೋವಂಥದ್ದು. ಆದರೆ ನಮಗೀಗ ಅನುಭವದಿಂದ ಗೊತ್ತಾಗಿದೆ, ನಾವು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಗೊಬ್ಬರನ. ಕೆಮಿಕಲ್ಸ್ ಏನನ್ನು ತಗೊಂಡು ಯಾವ ಪ್ರಪೋರ್ಷನ್ ಹಾಕ್ತೀವೋ ಏನೋ ಗೊತ್ತಿಲ್ಲ, ಬೆಳೆ ಜಾಸ್ತಿ ಬಂದ್ರಾತು ಅನ್ನೋ ಲೆಕ್ಕದಲ್ಲಿ ಇದ್ದೀವಿ ನಾವು. ಆ ರೀತಿ ಉಪಯೋಗಿಸೋಕ್ಕಾಗಲ್ಲ, ಭೂಮಿ ತರ್ಥ ಬರೋಲ್ಲ ಅದಕ್ಕೆ. ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ, ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಎಷ್ಟು ಗೊಬ್ಬರ ಕೊಡಬೇಕು, ಯಾವ ಬೆಳೆಗೆ ಕೊಡಬೇಕು. ನನಗೆ ತಕ್ಷಣ ದುಡ್ಡು ಬರಬೇಕಪ್ಪ, 3 ತಿಂಗಳಿಗೆ ದುಡ್ಡು ಬಂದುಬಿಡ್ಬೇಕಂತಂದರೆ ವಿ ಆರ್ ಇನ್ ಎ ರ್ಯಾಕೆಟ್. ಬಹಳ ತುಂಬ ತೊಂದರೆಯಲ್ಲಿ ನಾವು ಸಿಗಾಕೊಳ್ಳೋವಂಥ ಅವಕಾಶಗಳು ಇರುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿರಿ. ನೀವು ಯೂಸ್ ಮಾಡಿ, ನಿಮ್ಮ ಲ್ಯಾಂಡನ್ನು ಯೂಸ್ ಮಾಡಿ. ಸಾವಯವ ಬೆಳೆ ಅಂತ ಇದೆ. ನಮ್ಮ ಹಿರಿಯರು ಅವರು ಎಷ್ಟು ಬುದ್ಧಿವಂತರು ಅಂದರೆ ಹೇಳೋಕ್ಕಾಗಲ್ಲ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ನೀವು ಹೇಳೋದು, ಹಳದು ಹೊಸತರೊಳಗಿರದೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಳೆ ಸೂರ್ಯ ಯಾರಪ್ಪ? ನಮ್ಮ ಅಜ್ಜನಿಗೆ ಬೆಳಕು ಕೊಟ್ಟವನು ತಾನೇ, ಅವನೇ ಇರೋದು ತಾನೇ. ಏನು ನಾವು ನಮ್ಮ ಕಾಲದಲ್ಲಿ ಹೊಸ ಸೂರ್ಯ ಬಂದಾನ? ಚಂದ್ರ, ಗಾಳಿ ಎಲ್ಲ ಹಳೇದೇ ಅಲ್ಲ ತಾನೇ. ಇವು ಎಷ್ಟು ಜನ ಉಸಿರಾಡಿದರು, ಯಾರ್ಯಾರು ಬಾಯಿಗೆ ಹೋಗಿ ನಾವು ಉಸಿರಾಡ್ತಾ ಇದ್ವಿ. ಅದೇ ಗಾಳಿನೇ, ಏನು ಹೊಸದಾಗಿ ಏನು ಪ್ಯೂರಿಫೈ ಮಾಡಿ ನಮಗೆ ಇಂಜೆಕ್ಟ್ ಮಾಡಿಲ್ಲ, ಯಾರೂ ಕೊಟ್ಟಿಲ್ಲ. ನಮ್ಮ ಅಜ್ಜ ಪೂರ್ವಜರು ಏನು ಉಸಿರಾಡಿದ್ರು ಅದೇ ಗಾಳಿನ ಉಸಿರಾಡ್ತಾ ಇದ್ವಿ. ಅದೇ ಸೂರ್ಯ, ಹಳೆ ಚಂದ್ರ, ಹಳೆ ಗುಡ್ಡಗಳು, ಅದೇ ಪ್ರಕೃತಿ, ಅದೇ ತೋಟ, ಅದೇ ಹೊಲ ಮನೆ ಎಲ್ಲ ನಾವು ಮುಡ್ತಿದ್ವಿ. ಅದರಿಂದ ಅದಕ್ಕೆ ಒಂದು ಶಕ್ತಿ ಇದೆ, ಒಂದು ಕಾಲಘಟ್ಟ ಇರುತ್ತೆ. ಎವ್ರಿಥಿಂಗ್ ಹ್ಯಾಸ್ ಲಿಮಿಟೇಷನ್ ಆನ್ ದಿಸ್ ಅರ್ತ್. ಅದರಿಂದ ಆ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡೋಣ. ಇನ್ನೊಂದು ವಿಷಯ ಏನಂದರೆ, ಟು ಪ್ರಿಸರ್ವ್ ಮಾನ್ಯುಮೆಂಟ್ಸ್. ಅಂದರೆ ನೀವು ನೋಡ್ಬೋದು ಎಲ್ಲ ಪುರಾತನ ಇಲಾಖೆ ಇದು ಅಂತ ಹೇಳ್ಕೊಂಡು ಎಲ್ಲ ಕಡೆನೂ ಹಾಕಿರ್ತಾರೆ. ಈ ಸಂರಕ್ಷಣಾ ಇಲಾಖೆ ಇರುತ್ತೆ, ಅಲ್ಲಿ ಮಾನ್ಯುಮೆಂಟ್ಸ್ ಅಂದರೆ ನಮ್ಮ ಇದಕ್ಕೆ ನೀವು ಹೋಗಿ ನೋಡಿರಿ, ಹಂಪಿ ಅಂಥದ್ದು ಎಲ್ಲ ಹೋದರೆ ನಮಗೆ ಮನ ಕಲ್ಕೋಗುತ್ತೆ. ಅದಕ್ಕೆ ಹೊಡೆದಾಕ್ಬಿಟ್ಟಿದ್ದಾರೆ, ಮೂರ್ತಿಗಳನ್ನ ತುಂಡು ಮಾಡಿದ್ದಾರೆ.
ಅದು ಯಾರಿಗಾದ್ರೂ ಬೇಜಾರಾಗುವಂಥ ಸ್ಥಿತಿ ಇರುತ್ತೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ಅಂತಂದರೆ ನೀವು ಇದನ್ನು ಪ್ರಿಸರ್ವ್ ಮಾಡಬೇಕು. ನೀವು ಎಲ್ಲಾದರೂ ನಮ್ಮ ದೇಶದಾದ್ಯಂತ ಹೋಗಿ ಈಗ ಒಂದು ಆ ಇಲಾಖೆ ಸಂರಕ್ಷಣೆ ಮಾಡ್ತಾಯಿದೆ. ನಿಜವಾಗ್ಲೂ ಆ ಕೋಟೆ ಕೊತ್ತಲುಗಳು ಅವು ಹಂಗೆ ಬಿಟ್ಟಿದ್ದಾರೆ. ಯಾರಾದರೂ ನೋಡಿದರೆ ಆ ಚಿತ್ರದುರ್ಗದ ಕೋಟೆ ಕಟ್ಟೋಕ್ಕೆ ಎಷ್ಟು ಜನ ಒಂದು 100 ಜನ ಹೋದ್ರೂ ಒಂದು ಕಲ್ಲು ಎತ್ತಕ್ಕ ಅವ್ರು ಇಟ್ಟಿದ್ದಾರೆ. ಮತ್ತು ಅದು ಹೆಂಗೆ ಇಟ್ಟಿರೋದು, ಆಮೇಲೆ ಆ ಇದರಲ್ಲಿ ಗುಡ್ಡದಲ್ಲಿ ಹೆಂಗಿಟ್ರು ದೇವರಿಗೆ ಗೊತ್ತು. ಅದು ದೈವಿ ಶಕ್ತಿ ಇಲ್ಲದೆ ಇದ್ದರೆ ಅದು ಸಾಧಾರಣ ವಿಷಯ ಅಲ್ಲ. ಏನೋ ಒಂದು ಸ್ಪೆಷಾಲಿಟಿ ನಮ್ಮ ಹಿರಿಯರಲ್ಲಿ ಇದೆ, ಪೂರ್ವಜರಲ್ಲಿ ಇದ್ದಾರೆ. ಆಮೇಲೆ ಛತ್ತೀಸ್ಗಢ ಅಂಥದ್ದೆಲ್ಲ, ರಾಜಸ್ಥಾನಕ್ಕೆ ಹೋದ್ರಂತೂ ನೀವು ಜೈಪುರ್ ನೋಡಿ, ಉದಯ್ಪುರ್ ನೋಡಿ, ಜೋಧ್ಪುರ್ ನೋಡಿ, ಒಂದೊಂದು ಕಡೆ ಹೋದರೆ ಒಂದೊಂದು ಭವ್ಯವಾಗಿರೋ ಅಂಥ ಇದಿದೆ. ಅದನ್ನೆಲ್ಲ ನೋಡಿ ನಾವು ನಮ್ಮ ಹೆಮ್ಮೆ ಅಂತ ನಾವು ರಕ್ಷಣೆ ಮಾಡ್ಕೋಬೇಕು. ಅದನ್ನು ಹೋಗೋದು ಅಲ್ಲೇ ಒಂದು ಬಾಳೆಹಣ್ಣು ತಿನ್ನೋದು, ಅದು ಬಿಸಾಕೋದು, ಇನ್ಯಾರು ಜಾರು ಬೀಳಲಿ, ಇದೆಲ್ಲ ಮಾಡಬಾರ್ದು. ನಾವು ಅದಕ್ಕೆ ಎಷ್ಟು ಸ್ವಚ್ಛ ಸಾಧ್ಯ ಇದೆಯೋ ಅಷ್ಟು ಸ್ವಚ್ಛನೇ ಇದ್ದಣ. ನಿರ್ದೇಶಕ ತತ್ವಗಳ ಬಗ್ಗೆ ಇಷ್ಟು ಹೇಳಿ, ಇನ್ನು ಉಳಿದಿರೋ ಅಂಥ ಎಲ್ಲ ಅಂಶಗಳನ್ನು ನಿಮಗೆ ಪ್ರಚೋದನೆ ಆಗಿದ್ದರೆ ದಯವಿಟ್ಟು ಒಂದು ಕನ್ನಡ ಪುಸ್ತಕವನ್ನು, ಸಂವಿಧಾನವನ್ನು ಕೊಂಡು ಅಧಿಕೃತವಾಗಿ ಅದನ್ನು ಓದಿ ಅಧ್ಯಯನ ಮಾಡಿರಿ ಅಂತ ಹೇಳ್ತಾ, ಶಾಲಾ ಮಕ್ಕಳಿದ್ದರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಈ ಸಂವಿಧಾನ ಅವರಿಗೆ ಅತಿ ಮುಖ್ಯವಾಗುತ್ತೆ. ಮುಂದೆ ಯೋಚನೆ ಮಾಡೋಣ. ಫಂಡಮೆಂಟಲ್ ಡ್ಯೂಟೀಸ್ಗೆ ಒಂದು ಶಾಲಾ ಮಕ್ಕಳಾದರೂ ಇಲ್ಲಿ ಇರಬೇಕು, ಆ ಥರ ಮಾಡಿರಿ. ಇಲ್ಲದಿದ್ದರೆ ಇದೇ ಕಾರ್ಯಕ್ರಮನ ಶಾಲೆಯಲ್ಲಿ ಅಲ್ಲಿ ಮಾಡೋಣ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.